ದೇವರಿಗೆ ಸ್ತೋತ್ರವಾಗಲಿ. ಯಾಕೋಬು ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯನೆಲ್ಲರೂ ತೆಗೆದು ಧ್ಯಾನಿಸಿರಿ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಿನ್ನ ಮಾತುಗಳು, ನಿನ್ನ ವಾಕ್ಯಗಳು ನಮಗೆ ಆಹಾರವಾಗಿ, ಕಾಲುಗಳಿಗೆ ದೀಪವಾಗಿ, ಜೀವನಕ್ಕೆ ಬೆಳಕಾಗಿ, ದಾರಿ ತರಿಸುವುದಾಗಿ, ಸತ್ಯ ಬೆಳೆವುಳ್ಳದ್ದು. ಆ ಸತ್ಯವೇ ತಂದೆ ಅಪ್ಪ ನಿನ್ನ ಮಾತಾಗಿದೆ, ನಿನ್ನ ಶಕ್ತಿ ಆಗಿದೆ, ವಾಕ್ಯವಾಗಿದೆ ಅಪ್ಪ. ಅದು ನಮಗೆ ನಿತ್ಯ ಜೀವಿಕೆ ನಡೆಸುವಂಥದ್ದಾಗಿದೆ. ಅದು ಈ ನಾಲಿಗೆಯನ್ನು ಇಟ್ಟು ಮಾತಾಡೋದಿಕ್ಕೆ ಕೊಟ್ಟು, ಈ ಸತ್ಯಗಳನ್ನು ಗ್ರಹಿಸುವಂತೆ ನಮ್ಮ ಜೊತೆಯಲ್ಲಿ ಮಾತಾಡೋದಿಕ್ಕೆ ಅಪ್ಪ ಈ ಪರಿಶುದ್ಧ ಗ್ರಂಥವನ್ನು ಕೊಟ್ಟು, ಈ ಸತ್ಯವೇದದಿಂದ, ಈ ಪರಿಶುದ್ಧ ಗ್ರಂಥದಿಂದ ನಿನ್ನ ಮಹಿಮೆಯನ್ನು, ನಿನ್ನ ಶಕ್ತಿಯನ್ನು ಅಪ್ಪ, ನೀನು ಎಂಥವರು, ನಾವು ಹೇಗೆ ಬಂದಿವಿ ಈ ಲೋಕದಲ್ಲಿ, ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗೋದಿಲ್ಲ, ಎಲ್ಲವನ್ನು ತಿಳಿಸ್ಕೊಡೋದಿಕ್ಕೆ ನಿನ್ನ ಶಕ್ತಿಯಾಗಿರೋ ಈ ಮಾತು ಕಾರ್ಯ ಮಾಡಲಿ, ಕ್ರಿಯೆ ಮಾಡಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೆನ್. ಪ್ರಪಂಚದಲ್ಲಿ ಮನುಷ್ಯರು ಇದ್ದಾರೆ, ಬಟ್ ಆ ಮನುಷ್ಯರ ಸ್ವಭಾವಗಳ ಮೇಲೆ ದೇವರು ಅವನ್ನ ಆಶೀರ್ವದಿಸ್ತಾರೆ ಅಂತೇಳಿ ಬಹಳ ವರ್ಷಗಳಾದ ಮೇಲೆ ನೋಡ್ರಿ, ಹೊಸದಾಗಿ ಯೇಸ್ವಾಮಿ ನಂಬ್ಕೊಂಡಿದ ತಕ್ಷಣ ದೇವರಿಗೋಸ್ಕರ ಏನ್ ಮಾಡ್ಬೇಕು, ಇವಾಗ ನಂಬ್ಕೊಂಡಿದೀವಲ್ಲ ಅಂದ್ರೆ, ನಾವು ದೇವ್ರ ನಂಬಕ್ ಮುಂಚೆ ನಾವು ಬರೀ ಕಾಲಲ್ಲಿ, ಮೋಕಾಲಲ್ಲಿ ಮರಳು ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ದೇವರಿಗೆ ಮಾಲೆ ತಗೊಂಡು ಹಾಕ್ತಾ ಇದ್ವಿ, ಕ್ಯಾಂಡಲ್ ಹಚ್ತಾ ಇದ್ವಿ, ಕರ್ಪೂರ ಹಚ್ತಾ ಇದ್ವಿ. ನಮ್ಮ ತಾಯಿ ಹಿಂದೂ, ನಮ್ಮ ತಂದೆ ಕ್ರಿಶ್ಚಿಯನ್. ತಾಯಿ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ತೆಂಗಿನಕಾಯಿ ಹೊಡಿತಾ ಇದ್ವಿ. ಅಲ್ಲೆಲ್ಲ ಬಂದು ನಾವು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಇದ್ವಿ. ಅಂದ್ರೆ ದೇವರನ್ನ ನಂಬ್ಕೊಂಡಿದ ತಕ್ಷಣ ಹೊಸದಾಗಿ 97ರಲ್ಲಿ ನಾವು ದೇವ್ರನ್ನ ಮೆಚ್ಚೋದಿಕ್ಕೆ ಏನ್ ಮಾಡ್ಬೇಕಂದ್ರೆ ಇದೆಲ್ಲ ಮಾಡಬಾರ್ದಂತ ಗೊತ್ತಾಯ್ತು. ಮಾಡದೇ ಇದ್ರೆ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಮುಖ್ಯವಾಗಿ ಬಂದು ನಿಲ್ಲೋದು ಸ್ವಭಾವ. ಗಲಾತ್ಯರು 5:20 ದೇವರು ಪ್ರೇರೇಪಿಸಿ ಓದಿದಾಗ, ಓಹೋ ಸ್ವಭಾವತ ದೇವರ ಅಂತ ಹೇಳಿ. ಇವಾಗ ದೇವರು ಅಂತಿರ್ತೀವಿ, ನಾವು ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು ಅಂತ ಹೇಳ್ತೀವಿ, ಇವೆಲ್ಲ ಸಾಕ್ಷಿಯಾಗಿರ್ಬೇಕು, ಇವೆಲ್ಲ ಹೇಳ್ತಾ ಇರ್ತೀವಿ. ಆದ್ರೆ ದೇವರ ಸ್ವಭಾವ ಆಗಿ ನಮ್ಮ ಸ್ವಭಾವ ಮಾರ್ಪಡೋದಿಕ್ಕೆ, ಅದಕ್ಕೆ ಬೈಬಲ್ ಕೊಟ್ಟಿದ್ದಾರೆ, ಸೇವಕರು ಕೊಟ್ಟಿದ್ದಾರೆ. ಚರ್ಚ್ ಅಂತ ಹೇಳೋರು ಚರ್ಚ್ ಕಟ್ಟೋದಿಕ್ಕೆ, ಈ ಆಲಯ ಕಟ್ಟೋದಿಕ್ಕೆ ಬಹಳ ಕಷ್ಟಪಡ್ತಾರೆ, ಭಾನುವಾರ ಬರ್ತಾರೆ. ಆದ್ರೆ ದುರದೃಷ್ಟಕರ, ಬೆಂಗಳೂರು ಪಟ್ಟಣದಲ್ಲಿ ಏನ್ ನಡೀತಿದೆ ಅಂದ್ರೆ, ನಾವು ಆಂಧ್ರದಲ್ಲಿ 10 ವರ್ಷ ಸೇವೆ ಮಾಡಿ ಅನುಭವ ಇದ್ದು ಕರ್ನಾಟಕದಲ್ಲಿ ಮಾಡಿದಾಗ ಕಷ್ಟ ಆಗುತ್ತೆ. ಆಲ್ರೆಡಿ CSI ಆಗಿ ಹುಟ್ಟಿ ಬೆಳೆದು 5 ತಲಾಂತರಗಳು CSI ಇದ್ದು, ಕ್ಯಾಥಲಿಕ್ ಸ್ಕೂಲಲ್ಲಿ ಓದಿ, ಬೆಂದಗೋಸ್ ಅಂದ್ರೆ ಏನಂತ ತಿಳ್ಕೊಂಡು, ಬೆಂದಗೋಸ್ ಇಲ್ಲ, CSI ಇಲ್ಲ, ಕ್ಯಾಥಲಿಕ್ ಇಲ್ಲ, ದೇವ್ರನ್ನ ಬೆಂಬಡಿಸುವಂಥವ್ರು ಎಲ್ಲ ತಿಳ್ಕೊಂಡು 10 ವರ್ಷ ಒಂದು ದೊಡ್ಡ ಉಜ್ಜೀವನ ಮಾಡಿ, ಸಭೆಗಳು 200-300 ಜನಕ್ಕೆ ಪ್ರಸಂಗ ಮಾಡಿ, ಈ ಕರ್ನಾಟಕಕ್ಕೆ ಬಂದು ಒಂದು ಎಕ್ಸಾಂಪಲ್, ಹೆಂಡತಿಯಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಸಭೆಗೆ ಬರುವವರಿಂದ ಹಿಡಿದು ಎಲ್ಲರನ್ನು ನಾವು ಗಮನಿಸಿ ನೋಡುವುದಾದರೆ ಇರೋದು ಒಂದೇ. ಈ ಚರ್ಚಲ್ಲಿ ದೇವರ ಸ್ವಭಾವ ಬಿಟ್ಟು ಅವರು ಬೇರೆ ಸ್ವಭಾವದಲ್ಲಿ ಇರ್ತಾರೆ, ಸೈತಾನ ಸ್ವಭಾವದಲ್ಲಿ. ಅವ್ರನ್ನ ದೇವರ ಸ್ವಭಾವದಲ್ಲಿ ಅವ್ರನ್ನ ಬೆಳೆಸಿ ಪರಲೋಕ ರಾಜ್ಯಕ್ಕೆ ನಡೆಸಬೇಕು. ಈ ದೇವರ ಸ್ವಭಾವ ಇದ್ದರೆ ಕುಟುಂಬ ಒಂದು ಮಹಿಮೆಯಾಗಿ, ಸಮಾಧಾನವಾಗಿ, ಜ್ಞಾನದಿಂದ ಮಾತಾಡುವುದು, ಜ್ಞಾನದಿಂದ ನಡ್ಕೊಳ್ಳೋದು, ಜ್ಞಾನದಿಂದ ತೀರ್ಮಾನ ತೆಗೆಯೋದು, ಪರಿಶುದ್ಧತೆ ಇರೋದು, ಸಮಾಧಾನ ಇರೋದು, ಚಂಚಲ ಮನಸ್ಸಿರೋದಿಲ್ಲ, ಗಲಿಬಿಲಿ ಇರೋದಿಲ್ಲ, ಭಯ ಇರೋದಿಲ್ಲ, ವೇದನೆ ಇರೋದಿಲ್ಲ, ದುಃಖ ಇರೋದಿಲ್ಲ. ತೀರ್ಮಾನ ತಗೊಂಡ ಮೇಲೆ ಅಯ್ಯೋ ಹಿಂಗ್ ಮಾಡ್ಬಿಟ್ಟವಲ್ಲ ಅಂತ ಆಮೇಲೆ ವ್ಯಥೆ ಪಡೋದಿಲ್ಲ. ಜೀವನ ಬಂದು ಸುಲಭವಾಗಿ, ಆನಂದಕರವಾಗಿ ನಡೆಯೋದಿಕ್ಕೆ ಈ ಸಭೆಯನ್ನು ಏರ್ಪಡಿಸಿ ಕೊಟ್ಟಿದ್ದಾರೆ.
ಆದ್ರೆ ದುರದೃಷ್ಟಕರ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ ನಾವ್ ಎಷ್ಟು ಹೇಳಿದ್ರು ಅದಕ್ಕೆ ಆಪೋಸಿಟ್ ಆಗಿ ಮಾತಾಡ್ತಾರೆ. ಇದು ನನಗೆ 10 ವರ್ಷ 15 ವರ್ಷವರೆಗೂ ಗೊತ್ತಿರಲಿಲ್ಲ. 1997ರಿಂದ 2007ವರೆಗೂ ಆಂಧ್ರದಲ್ಲಿ ಸೇವೆ, 2007ರಿಂದ 2017ರವರೆಗೂ ಕರ್ನಾಟಕದಲ್ಲಿ ಸೇವೆ ಮಾಡಿ ಇನ್ನು 10 ವರ್ಷ ಆಗಿ ಇನ್ನು 18 ವರ್ಷ ಆಗ್ತಾ ಇದೆ ಕರ್ನಾಟಕದಲ್ಲಿ ಸೇವೆ ಪ್ರಾರಂಭಿಸಿ. ಆದ್ರೆ ಹೋರಾಟದ ಸೇವೆ ಆಗಿದೆ, ಹೋರಾಟದ ಕಾರ್ಯವಾಗಿದೆ. ಏನಕ್ಕೆ ಈ ತರ ಅಲ್ಲಿ ಏನಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇದು ಸಿಟಿ ಆಗಿರೋದ್ರಿಂದ, ಅಲ್ಲಿ ಒಂದು ಡಿಸ್ಟಿಕ್ ಆಗಿರೋದ್ರಿಂದ ಅಲ್ಲಿರೋ ಜನಗಳ ಸ್ವಭಾವ, ವಿಧೇಯತೆ, ಭಯಭಕ್ತಿ, ಒಂದು ಸೇವಕರಂದ್ರೆ, ಒಂದು ತಂದೆ ತಾಯಿ ಅಂದ್ರೆ ಅವ್ರ ದೇವ್ರು ನಮ್ದೇ ಹೋದ್ರು ಅನ್ಯರುಗಳು ರೆಸ್ಪೆಕ್ಟ್ ಕೊಡೋದು, ಇವೆಲ್ಲ ಸಿಟಿಗಳಲ್ಲಿ ಇಲ್ಲದೆ ಸೈತಾನನು ಎಲ್ಲಿ ನೋಡಿದ್ರು ಅವರ ಸ್ವಭಾವದಲ್ಲಿ ನಡೀತಾ ಇರ್ತಾರೆ. ಅನ್ಯರುಗಳು ಅವ್ರ ಜೊತೆ ಇವರು ಪಳಗೋದ್ರಿಂದ ಅವ್ರ ಸ್ವಭಾವಗಳೇ ಇವರಿಗೆ ಬಂದು ಅದೇ ರೀತಿಯಾಗಿ ಇವರು ಜೀವನ ನಡೆಸ್ತಾ ಇದ್ದಾರೆ. ಇವರ ಸ್ವಭಾವದಲ್ಲಿ ಏನು ಮಾರ್ಪಾಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸಭೆ ನಡೆಸ್ತಾ ಇರ್ತೀವಿ, ಕರೆಕ್ಟ್ ಟೈಮಿಗೆ ಬಂದ್ರೆ ಬರೋದಿಲ್ಲ. ಒಬ್ಬರಿಗೆ ಕೋಪ ಬಂದ್ಬಿಟ್ಟು ಯಾವಾಗ ನೋಡಿದ್ರು ಟೈಮ್ ಕರೆಕ್ಟಾಗಿ ಬರಲ್ಲ ಅಂದ್ರೆ ನೀವು ಬದುಕಿರೋದು ಒಂದೇ, ಸತ್ರು ಒಂದೇ ಅಂತ ಹೇಳಿದ ತಕ್ಷಣ ಅವರು, ನಾನು ಸ್ವಲ್ಪ ದಿನ ಆದ್ಮೇಲೆ ನೀನು ಸಭೆಗೆ ಬರೋದು ಆಶೀರ್ವಾದ ಓದೋದಕ್ಕೆ, ನೀನು ಸಭೆಗೆ ಬರೋರನ್ನ ಶಪಿಸ್ತೀಯ, ಸತ್ರತೆ ಸಾಯೋದಕ್ಕೆ ನಾವ್ಯಾಕೆ ಸಭೆಗೆ ಬರ್ಬೋದು, ಅದಕ್ಕೆ ಬೇರೆ ಸಭೆಗೆ ಹೋಗ್ತೀವಿ. ಬೇರೆ ಸಭೆಯಲ್ಲಿ ಏನ್ ಮಾಡ್ತಾರೆ, ಯಾವ ಟೈಮಿಗಾದ್ರೂ ಬಾ, ಯಾವ ಟೈಮಿಗಾದ್ರೂ ಓದು, ಕಾಣಿಕೆ ಹಾಕಿದ್ರೆ ಕಾಣಿಕೆ ಮಾತ್ರ ಬೇಕು. ಇಲ್ಲಿ ನಾವು ಕಾಣಿಕೆಗೋಸ್ಕರ ಹಾಡು ಹೇಳೋದಿಲ್ಲ, ಕಾಣಿಕೆಗೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಒಂದು ಚಿಕ್ಕ ಏನೋ ಒಂದು ಉದ್ಯೋಗ ಮಾಡ್ಕೊಂಡು ಅದರಿಂದ ಬರೋದರಲ್ಲಿ ಜೀವನ ಮಾಡೋಣ. ಇದು ಸ್ಪಿರಿಚುವಲ್, ಉಚಿತವಾಗಿ ಮಾಡೋಣ, ಆತ್ಮೀಕದಲ್ಲಿ ಬೆಳೆಯೋಣ, ಬೇರೆಯವ್ರನ್ನ ಬೆಳೆಸೋಣ ಅಂತ ಹೇಳಿ. ಏನಂದ್ರೆ ಅವ್ರ ಸ್ವಭಾವಗಳು ಸರಿ ಇರೋದಿಲ್ಲ. ಅದನ್ನ ಸರಿಪಡಕ್ ಹೋದ್ರೆ ನಾನು ಕರೆಕ್ಟ್ ಆಗಿದ್ದೀನಿ, ನೀನ್ ಸರಿ ಇಲ್ಲ, ಸ್ಟಾರ್ಟ್ ಆಗುತ್ತೆ ವಾರ್, ಜಗಳ. ಸೇವಕರಿಗೆ ಎದುರಿಸಿ ನಿಲ್ಲೋದು, ಒಂದು ದೇವರು ಅಭಿಷೇಕ ಮಾಡಿದವರಿಗೆ ರೆಸ್ಪೆಕ್ಟ್ ಕೊಡದೇ ಇರೋದು. ನೀವು ನೋಡ್ರಿ, ಒಬ್ಬರನ್ನ ಅವರು ವಿಧೇಯತೆ ಇಲ್ಲದೆ ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾರೆ. ಬಟ್ ಅವರು ಸಭೆಗೆ ದೇವರನ್ನ ಫಾಲೋ ಮಾಡಬೇಕು. ಒಂದು ಸೇವಕರಾಗಿ ಕರೆದ ಮೇಲೆ ಅವರಿಗೆ ಇದೆಲ್ಲ ಹೇಳ್ಬಾರ್ದು. ನಾವು ಅವರೇ ಬೈಬಲ್ ಓದಿ ತಿಳ್ಕೋಬೇಕು. ಒಂದು ಗಂಡನಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಇದಕ್ಕೆಲ್ಲ ಕಾರಣ ಏನಂದ್ರೆ ಈಗೋ ಪ್ರಾಬ್ಲಮ್. ಇವಾಗ ಯಾಕೋಬು 4:6 ಧ್ಯಾನಿಸಿದ್ವಿ. ಅಲ್ಲಿ ಏನಿದೆ ಅಂದ್ರೆ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ನೀಡುತ್ತಾನೆ. ಅತಿಶಯವಾದ ಕೃಪೆ, ಈ ಕೃಪೆ ಅನ್ನೋದು ನಮ್ಮ ಮೇಲೆ ಇದೆ. ಈ ಕೃಪೆ ಇರೋದ್ರಿಂದ ನಾವೇನ್ ಮಾಡ್ತಿದ್ವಿ, ಕೃಪೆ ಇದೆ, ಅದಕ್ಕೆ ಕೃಪೆಯಿಂದ ಏನೇನ್ ಸಿಕ್ಕಿದೆ, ಆರೋಗ್ಯ ಸಿಕ್ಕಿದೆ, ಅವ್ರು ಹಣ ಕೊಡ್ತಾರೆ, ನಮಗೆ ಆಯ್ಸ್ ಕೊಡ್ತಾರೆ, ಇಷ್ಟೇ. ಈ ಕೃಪೆ ಇರೋದ್ರಿಂದ ಇದೆಲ್ಲ ನಮಗೆ ಸಿಗ್ತಾ ಇದೆ. ಕೃಪೆ ಪ್ರಾರ್ಥನೆ ಮಾಡೋದು, ನಮಗೆ ಕೃಪೆ ಇದೆ, ಕೃಪೆ ಇಲ್ದಿದ್ರೆ ದೇವ್ರು ನನ್ನ ಹತ್ರ ಇಲ್ದೆ ಹೋದ್ರೆ ದೇವ್ರಿಗೆ ಗೊತ್ತು ನಾನು ಎಂತವನು. ಎದುರುಗಡೆ ಇರೋ ಮನುಷ್ಯ, ಬೈಬಲ್ ಹೇಳುತ್ತೆ, ಎದುರುಗಡೆ ಇರೋ ಮನುಷ್ಯನ ಪ್ರೀತಿ ಮಾಡದೆ ದೇವ್ರನ್ನ ಪ್ರೀತಿ ಮಾಡಿದ್ರೆ ನೀನು ಕೆಟ್ಟವನಂತ. ಎದುರುಗಡೆ ಇರೋರನ್ನ ಸಾಕ್ಷಿ ಕಾಪಾಡ್ಕೋಬೇಕು, ಅವ್ರಿಗೆ ಗೊತ್ತಾಗ್ಬೇಕು. ಅವ್ರು ಗೆದ್ರೇನೆ ನೀನು ದೇವ್ರು, ಮನುಷ್ಯರನ್ನೇ ಗೆಲ್ಲಕ್ ಆಗ್ತಿಲ್ಲ, ಅದೀಗ ದೇವ್ರು. ಅಂದ್ರೆ ಸ್ವಭಾವಗಳು ದಿನೇ ದಿನೇ, ಪ್ರಾರಂಭದಲ್ಲಿ ಹೊಸದಾಗಿ ದೇವ್ರು ನಂಬ್ಕೊಂಡಾಗ ಏನೋ ಒಂದು ಸ್ವಭಾವದಲ್ಲಿ ಬಾಳ್ತಾ ಇರ್ತೀವಿ. ಅದನ್ನೇ ಸಾಯೋವರೆಗೂ ಅದನ್ನೇ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಅದರಲ್ಲೇ ಮುಳುಗಿ ಬದಲಾಗದಂಗೆ ಸಭೆಗೆ ಬಂದ್ರೆ ಏನು, ಬರ್ದೇ ಇದ್ರೇನು, ದೇವ್ರು ಮುಕ್ಕಿದ್ರೇನು, ಮುಗ್ಗದೇ ಇರೋದೇನು, ಅವೆಲ್ಲ ರಿಲಿಜಿಯಸ್ ಆಗುತ್ತೆ. ಯಾರೋ ಒಬ್ಬ ಮನೆ ನಮ್ಮ ಪಕ್ಕದಲ್ಲಿ, ನಾವು ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ ಇದ್ದಾಗ ನಮ್ಮ ಮನೆ ಪಕ್ಕದಲ್ಲಿ ಕ್ಯಾಥಲಿಕ್ನವ್ರು ಇದ್ರು. ಅವ್ರು ಅವಾಗ ಏನೋ ಸಮಸ್ಯೆ ಬಂದೆ ಪ್ರೇಯರ್ ಮಾಡ್ರಿ, ಅದು ಮಾಡ್ರಿ ಅಂತಿದ್ರು. ಪ್ರೇಯರ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಒಳ್ಳೆ ಕಾರ್ಯಗಳು ನಡೀತಾ ಇತ್ತು. ಇವಾಗ ಸ್ಟೇಟಸ್ಗಳಲ್ಲಿ ನೋಡಿದ್ರೆ ಸಿನಿಮಾ ಹಾಡುಗಳು ಎಲ್ಲ ಹಾಕ್ತಾರೆ. ಬಟ್ ಅವರು ಸಿನಿಮಾ ನೋಡಬಾರ್ದು ಇರಲಿ, ಅದನ್ನ ಇತರರಿಗೆ ಸಿನಿಮಾ ಹಾಡುಗಳನ್ನ ಹಾಕಿ ತೋರಿಸ್ತಾರೆ, ಸಾಕ್ಷಿ ಇಲ್ಲ. ಮತ್ತೆ ಏನು ಜೀವನ, ದೇವರು ಅಂದ್ರೆ ಏನು? ದೇವರಂದ್ರೆ ದೇವರಾಗಿ ಮಾರ್ಪಡೋದಂದ್ರೆ ಅವ್ರ ಸ್ವಭಾವಗಳು ದಿನೇ ಸ್ಟಾರ್ಟಿಂಗ್ ಅಲ್ಲಿ ದೇವರ ಸೇವೆಗೆ ಬಂದಾಗ, ಪ್ರಸಂಗ ಮಾಡಿದಾಗ, ಇದೇನಿದು ಒಂದು ವರ್ಷ ಆದ್ಮೇಲೆ ಇದೇ ನಾವು ಈ ತರ ಸ್ಟ್ಯಾಂಡರ್ಡ್ ಇಲ್ಲದೆ ಪ್ರಸಂಗ ಮಾಡಿದೀವಿ. ಹೈ ಸ್ಟ್ಯಾಂಡರ್ಡ್ ಅಂದ್ರೆ ಆತ್ಮಿಕದಲ್ಲಿ ಬೆಳೆದೇ ಇದ್ದಾಗ ಮಾಡಿದೀವಿ, ಅದು ಪ್ರಾರಂಭ. ಆಮೇಲೆ ಗೊತ್ತಾಯ್ತು, ಆ 1 ವರ್ಷ ಆದ್ಮೇಲೆ ಮತ್ತೆ 2 ವರ್ಷ ಆದ್ಮೇಲೆ ಹಿಂದುಗಡೆ 1 ವರ್ಷ, 4 ವರ್ಷ ಆಗಿರುತ್ತೆ. 1 ವರ್ಷದಲ್ಲಿ ಪ್ರಾರಂಭದಲ್ಲಿ ಮಾಡಿರೋ ಪ್ರಸಂಗನ 1 ವರ್ಷ ಆದ್ಮೇಲೆ ನೋಡಿದ್ರೆ ಇದೇನು ಅಸಹ್ಯವಾಗಿ ಮಾಡಿದೀವಲ್ಲ, ಅದು ಸರಿ ಇಲ್ಲ, ಇನ್ನು ಅಂದ್ರೆ ಸ್ಟ್ಯಾಂಡರ್ಡ್
ಆಮೇಲೆ ಒಂದು 3ನೇ ವರ್ಷದಲ್ಲಿ 2ನೇ ವರ್ಷದಲ್ಲಿ ಏನ್ ಪ್ರಸಂಗ ಮಾಡಿದ್ವು ಅದನ್ನ ನೋಡಿದ್ರೆ ಏನ್ ಸ್ಟ್ಯಾಂಡರ್ಡ್ ಇಲ್ಲವಲ್ಲ, ಈ ತರ ಮಾತಾಡಿದ್ವಿ, ತಪ್ಪು ಮಾಡಿದೀವಿ ಅಂತ. ಅಂದ್ರೆ ಆ ಮೈಂಡಿಗೆ ಆ ಟೈಮಿಗೆ ಅದು ಕರೆಕ್ಟ್ ಆಗಿ ಮಾತಾಡಿದೀವಿ. ಮತ್ತೆ 4ನೇ ವರ್ಷ 10ನೇ ವರ್ಷ ಹೋದ ಮೇಲೆ ಈ ಪ್ರಾರಂಭದಲ್ಲಿ ಮಾಡಿರೋ ಮೆಸೇಜ್ ಎಲ್ಲ ಅಷ್ಟೇನು ಕ್ವಾಲಿಟಿ ಇಲ್ಲಲ್ಲ, ಅಷ್ಟು ಸತ್ಯ ಇಲ್ಲಲ್ಲ. ಯಾಕಂದ್ರೆ ಅಷ್ಟು ಈ ರೀತಿ ನಾವು ಮಾಡಿದ ಪ್ರಸಂಗಗಳೇ, ನಾವು ಮಾಡಿದ ಸ್ವಭಾವಗಳು, ಬರೀ ಪ್ರಸಂಗ ಮಾತ್ರ ಅಲ್ಲ, ನಡ್ಕೊಂಡಿರೋ ವಿಧಾನ ಅವ್ರ ಹತ್ರ ಈ ರೀತಿ ನಡ್ಕೊಂಡಿರ್ಬೋದು. ಯಾಕೆ ನಾವು ಈ ರೀತಿ ನಡ್ಕೊಂಡ್ವಿ ಅಂದ್ರೆ ಈ ರೀತಿ ಸ್ಪಿರಿಚುವಲ್ ಅಲ್ಲಿ ಬೆಳವಣಿಗೆ ಇದೆ, ಕರೆಕ್ಟ್ ಆಗೇ ಇರ್ತೀವಿ, ಆದ್ರೆ ಅದು ಲೋ ಕ್ವಾಲಿಟಿ ಆಗಿರುತ್ತೆ. ಆದರೆ ಅದು ಇನ್ನೂ ಹೈ ಲೆವೆಲ್ ಆಗಿ ಜನಗಳ ಹತ್ರ ಮಾತಾಡೋದು, ಪ್ರವರ್ತನೆ ಮಾಡೋದು, ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡೋದು, ಅವ್ರ ಮನುಷ್ಯರನ್ನ ಆಧಾರ ಪಡೋ ತರ ಅಲ್ಲ, ನಮ್ಮನ್ನ ನಾವೇ ಕಾಪಾಡ್ಕೊಳ್ಳೋ ತರ, ಅವ್ರನ್ನ ಹೆಚ್ಚಿಸುವ ರೀತಿಯಲ್ಲಿ ಸತ್ಯವನ್ನು ಹೇಳೋದು, ಈ ರೀತಿ ಸ್ವಭಾವಗಳು ಮೈಂಡ್ ಸ್ಟ್ರಾಂಗ್ ಆಗಿ ಬೆಳೆಯೋದಿಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಕೃಪೆ ಇದೆ ಅಂತ ಅನ್ಕೊಂಡು ಕೆಳಗಡೆ ನೋಡ್ರಿ, ದೇವ್ರ ಮಾತುಗಳಿದ್ದು ಕೃಪೆ ಈ ತರ ಸ್ಟ್ಯಾಂಡರ್ಡ್ ಆಗ್ಬೇಕು. ಕೃಪೆ ಇದೆ, ಕೃಪೆ ಇದೆ. ಇವಾಗ ಯಾರೋ ಒಂದು ಅಯ್ಯಮ್ಮನಿಗೆ ಏನೋ ಮೈ ಚೆನ್ನಾಗಿಲ್ಲ, ಬಟ್ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಆಯ್ಸ್ ಕೊಟ್ಟು ಕೃಪೆ ಕೊಟ್ಟು ನಡೆಸ್ತಾ ಇದ್ದಾರೆ. ಇದನ್ನ ಇಟ್ಕೊಂಡು ಆಹಾ ನಾವು ಪ್ರಾರ್ಥನೆ ಮಾಡಿದ್ವಿ, ನಡೀತು. ಇನ್ನೂ ಅವರು ದೇವರಿಗಾಗಿ ಅವರು ಕುಟುಂಬನ ನಡೆಸೋದಿದೆ, ಇನ್ನು ಸಭೆಗೆ ಸಾಕ್ಷಿಯಾಗಿದೆ, ಇತರರಿಗೆ ಸುವಾರ್ತೆ ಹೇಳಿ ಅವ್ರನ್ನ ದೇವ್ರ ಕಡೆ ನಡೆಸೋದಿದೆ. ಇನ್ನು ಅದ ಎಲ್ಲರ ಮೇಲೆ ತಲೆ ಮೇಲೆ ಬಿದ್ದ ಭಾರ. ಚರ್ಚಿಗೆ ಬರೋ ಪ್ರತಿಯೊಬ್ಬರು ಔಟ್ ಸೈಡ್ ಅಲ್ಲಿ ಹೋಗಿ ಹೇಳ್ಬೇಕು, ಸಭೆಯಲ್ಲ ಅನ್ಯರುಗಳಿಗೆ ಹೇಳ್ಬೇಕು. ಇಲ್ಲಿ ಕೆಳಗಡೆ ಏನಿದೆ ಅಂದ್ರೆ, ಆತನು ತಮ್ಮ ಮೇಲೆ ಅತಿಶಯವಾದ ಕೃಪೆ ನೀಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ನೀನು ಬೇಡೋದ್ರಿಂದ ಅವರು ತಂದೆ ಆಗಿರೋದ್ರಿಂದ, ಇವಾಗ ಮಗು ಇದೆ, ಅದು ತಂದೆಗೆ ಗೊತ್ತು, ಅದು ಅವರಿಗೆ ಕೊಡು 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 ಅಂತ ಕೇಳುತ್ತೆ. ಅದು ಕೊಟ್ಟರೆ ಒಂದಿನದಲ್ಲಿ ಹೊಡೆದಾಕುತ್ತೆ, ಅದಕ್ಕೆ ಯೂಸ್ಫುಲ್ ಇಲ್ಲ ಅಂತ, ಆದ್ರೂ ಹಠ ಮಾಡುತ್ತಂತ ಕೊಡಿಸ್ತಾರೆ. ಅದ್ ನೋಡಿದ್ರೆ ಅದನ್ನ ಹೊಡೆದಾಕ್ಬಿಡುತ್ತೆ, ಗೊತ್ತಿದ್ದು ಬೇಕಂತ ಆ ರೀತಿ ಮಾಡಿರ್ತಾರೆ ತಂದೆ, ಯಾಕಂದ್ರೆ ಪ್ರೀತಿಯಿಂದ. ಅದೇ ರೀತಿ ಇವರು ಹಠ ಮಾಡೋದ್ರಿಂದ ಕೃಪೆಯನ್ನು ಕೊಟ್ಟು ಸರಿ ಇರ್ಲಿ ಅಂತ ಬಿಡ್ತಾರೆ. ಬಟ್ ಇವರ ಸ್ವಭಾವಗಳು ಈ ಕೃಪೆ ಅನ್ನುವ ಒಂದು ಆಧಾರ ಇಟ್ಕೊಂಡು ಇವರ ಸ್ವಭಾವಗಳ ಮೇಲೆ ವಾಕ್ಯ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ, ನನ್ನ ಮಾತಲ್ಲ ಇದು. ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ, ಅವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಈಗೋ ಪ್ರಾಬ್ಲಮ್, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಅದನ್ನ ಡಬಲ್ ಆಗ್ತಾ ಹೋಗ್ತಾ ಇರ್ಬೇಕು. ಏನೋ ಒಂದು ಅಯ್ಯಮ್ಮ 30 ವರ್ಷದ ಹಿಂದೆ ಏನೋ ಕಿಡ್ನಿ ಫೇಲಿಯರ್ ಆಗಿ ದೇವ್ರು ನಂಬ್ಕೊಂಡಿದ್ದಕ್ಕೆ ಅವ್ರು ಚೆನ್ನಾಗಾಗಿ ಬಂದಿದ್ದಾರೆ. ಇದುವರೆಗೂ ನನಗೆ ಕಿಡ್ನಿ ಹೋಗಿತ್ತು, ದೇವ್ರ ಕಡೆಗೆ ನಂಬ್ಕೊಂಡೆ ಅಂತ 30 ವರ್ಷದಿಂದ ನೋಡೋರಿಗೆಲ್ಲ ಹೇಳ್ತಾ ಇದ್ದೆ. ಆ ಯಮ್ಮನ ಸ್ವಭಾವಗಳು ಬದಲಾಗೋದು, ಪ್ರಾರ್ಥನೆ ಮಾಡೋದು, ವಾಕ್ಯದ ಶಕ್ತಿ ಬಳಕೊಳ್ಳೋದು, ಮಕ್ಕಳನ್ನ ಸತ್ಯದಲ್ಲಿ ಬೆಳೆಸೋದು, ಇನ್ನು ಇತರರಿಗೆ ಸುವಾರ್ತೆ ಹರಡೋದು, ಸಾಕ್ಷಿಯಾಗಿ ಜೀವಿಸೋದು, ಸ್ವಸ್ಥತೆ ಮಾಡಿದ್ದಾರೆ. ಎಲ್ಲರಿಗೂ ದೇವ್ರ ಕಡೆಗೆ ಬರೋದಿಕ್ಕೆ, ಅವ್ರಿಗೆ ವಿಶ್ವಾಸ ಬರೋದಿಕ್ಕೆ ಆ ಥರ ಮಾಡ್ತಾರೆ. 38 ವರ್ಷದ ಬೆತ್ತಸ್ತ ಕೊಳದಲ್ಲಿದ್ದವ್ರನ್ನ ಸ್ವಸ್ಥತೆ ಮಾಡಿ ಅವನ ಆಲಯದಲ್ಲಿ ನೋಡಿದಾಗ, ಇನ್ನು ಮೇಲೆ ಬಹಳ ಪಾಪ ಮಾಡಬೇಡ, ಇನ್ನು ಕೇಡಿಗೆ ಸಿಕ್ಕಾಕೊಳ್ಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಸ್ವಸ್ಥತೆ ಆಯ್ತು, ಸ್ವಚ್ಛ ಆಯ್ತು, ಹಂಗೆ ಬಿಟ್ಬಿಡು ಅಂತ ಹೇಳಿ ಬಿಟ್ಟಿಲ್ಲ. ಏನಂತ ಹೇಳಿದ್ರೆ ಆ ಒಂದು ಸ್ಟ್ಯಾಂಡರ್ಡ್ನೆಸ್ ಕ್ವಾಲಿಟಿಗೆ ಹೋಗ್ತಾ ಇಲ್ಲ ಜನಗಳು, ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್. ಇದಕ್ಕೆ ಕಾರಣ ಏನಂದ್ರೆ, ಆ ಕೃಪೆ ಮೇಲೆ ಸುಳ್ಳು ಹೇಳ್ತಾರೆ. ಆ ಕೃಪೆ ಇದೆ, ನನಗೆ ಕೃಪೆ ಇದೆ ಅಂತ. ಇದು ಎಕ್ಸಾಂಪಲ್ ಅಪೊಸ್ತಲರಲ್ಲಿ 12ರಲ್ಲಿ ದೇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಒಳ್ಳೆ ಉದಾಹರಣೆ ಇಲ್ಲಿದೆ ನೋಡ್ರಿ. ಅಪೊಸ್ತಲರ 12:21 ಓದ್ತೀನಿ. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೇರೋದನು ರಾಜ ವಸ್ತ್ರವನ್ನು ಧರಿಸಿಕೊಂಡು ರಾಜ ಸ್ಥಾನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಅವ್ರೇನ್ ಮಾಡ್ತಾರೆ ಅಂದ್ರೆ, ಸಿಂಹಾಸನ ಮೇಲೆ ಕೂತ್ಕೊಂಡು ಜನಗಳಿಗೆ ಉಪನ್ಯಾಸ ಮಾಡ್ತಾರೆ. ನೋಡಿದ ಜನರು, ಇದು ಮನುಷ್ಯನ ನುಡಿಯಲ್ಲ. ಯಾಕಂದ್ರೆ ಅಷ್ಟು ಜ್ಞಾನ ಅದಕ್ಕೆ ಮುಂಚೆ ಇರಲಿಲ್ಲ ಅವರಿಗೆ. ದೇವ್ರು ಬಂದ್ಮೇಲೆ ದೇವರಿಂದ ಇದಕ್ಕೆ ಮುಂಚೆ ಈ ತರ ಇಲ್ಲಲ್ಲ, ಇದು ದೇವರ ನುಡಿ, ಅಷ್ಟು ಸ್ಪಿರಿಚುವಲ್ ಕ್ವಾಂಟಿಟಿ ಅವರಿಂದ ಹೊರಗಡೆ ಬರುತ್ತೆ. ಆದ್ರೆ ನೋಡಿದ ಜನರು, ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯನ್ನು ಆರ್ಭಟಿಸಿದರು. ಆ ಘನವನ್ನು ಆತನು ದೇವರಿಗೆ ಸಲ್ಲಿಸದೆ ಹೋದರಿಂದ ಆತನ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಹುಳ ಬಿದ್ದು ಸತ್ತನು.
ಇವಾಗ ಏನೋ ಒಂದು ಬೇಡೋದ್ರಿಂದ ದೇವ್ರು ಕೊಡ್ತಾರೆ, ಕೃಪೆ ಕೃಪೆ ಕೃಪೆ, ನಾವು ಬೇಡದ್ವಿ ನನಗೆ ಸಿಕ್ಬಿಡ್ತಂತೇಳಿ ಅದನ್ನೇ ಇಟ್ಕೊಂಡು ಆ ಮಹಿಮೆಯನ್ನು ದೇವರಿಗೆ ಸಲ್ಲಿಸದೆ ಹೋಗೋದ್ರಿಂದ ಅದು ಒಡೆದು ಸತ್ತನು ಅನ್ನೋದನ್ನ, ಸತ್ತದ್ರಿಂದ ಬದುಕಿರ್ತಾರೆ. ಇಲ್ಲಿ ಒಡೆದ್ರು ಸತ್ತನು, ಆದರೆ ಸಾಯದೆ ಬದುಕಿದ್ರು ಕೂಡ ಇವಾಗ ಸತ್ತಿಲ್ಲ, ಹಂಗೆ ಬದುಕಿದ್ದಾನೆ. ಯಾರಾದರೂ ಒಬ್ರು ಬೇಡ್ತಾ ಇರೋದ್ರಿಂದ ಅವರು ಕೃಪೆ ತೋರಿಸಿ ಅವನನ್ನ ಆಶೀರ್ವದಿಸಿದ್ರೆ ಆ ಮಹಿಮೆಯನ್ನು ದೇವರಿಗೆ ಸಲ್ಲಿಸಿದ ಹಾಗೆ ಬಹಳ ಇದೆ. ಒಂದೊಂದು ಸೇವಕರುಗಳು ದೆವ್ವ ಓಡಿಸ್ತಾರೆ, ಅದು ದೇವ್ ನಂಬ್ಕೊಂಡಿರುವ ವಿಶ್ವಾಸಗಳಂತ ಹೇಳ್ತಾರೆ. ಅದ್ರ ದೇವ್ ನಂಬ್ಕೊಂಡಿರೋರು ಪ್ರಾರ್ಥನೆ ಮಾಡಿದ್ರು ಸತ್ತಿರೋರು ಎದ್ದೇಳ್ತಾರೆ, ಕಿವಿಯದವ್ರು. ಆದ್ರೆ ಕರಿವಿಕೆ ಬೇರೆ. ಅವ್ರು ಪ್ರೇಯರ್ ಮಾಡಿದಾಗ ದೇವರ ಮಹಿಮೆ ಪಡಿಸಬೇಕು, ಅಷ್ಟೊತ್ತಿಗೆ ಅವರಿಗೆ ಎಮ್ಮೆ ಬಂದ್ಬಿಡೋದು, ಅವ್ರನ್ನ ಕೈಯಲ್ಲಿ ಹಿಡಿಯಕ್ ಆಗೋದಿಲ್ಲ. ಆ ಮಹಿಮೆ, ಓಹೋ ಇದು ನಾವು ಪ್ರೇಯರ್ ಮಾಡ್ತೀವಿ, ನಾವು ಸುಸ್ತ ಮಾಡಿಲ್ಲ ಅಂದ್ರೆ 3 ಕಾರ್ಯ ಇದೆ. ಎಲ್ಲರೂ ಗಮನ ಇಟ್ಟು ಕೇಳ್ರಿ. ನಾವು ದೇವರ ಮಹಿಮೆಯನ್ನು ಮುಟ್ಟಬಾರದು, ಒಂದು ದೇವರ ಕಾರ್ಯಕ್ಕೆ ಹೋಗ್ಬಾರ್ದು. ಎರಡನೇದು ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ, ಸ್ವಚ್ಛತೆ ಮಾಡೋದು, ಅವರಿಗೆ ಹೃದಯ ತೆರೆದು ದೇವ್ರ ಕಡೆ ಬರೋದು, ಅದೆಲ್ಲ ದೇವ್ರ ಕಾರ್ಯ. ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಸ್ವಚ್ಛತೆ ಸಿಕ್ಕಿರೋದು ನಮಗೆ ಗೊತ್ತಾಗೋದಿಲ್ಲ, ಮಾಡಿದಾರ ಮಾಡಿಲ್ಲ ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ. ಸ್ವಚ್ಛತೆ ಆದ ಮೇಲೆ ನಾವು ಎಷ್ಟೋ ಸಲ ಪ್ರಾರ್ಥನೆ ಮಾಡಿ ಬಂದ್ಬಿಟ್ಟಿರ್ತೀವಿ. ಆಮೇಲೆ ಮಾರನೇ 1 ತಿಂಗಳು 2 ತಿಂಗಳು ಹೋದ್ಮೇಲೆ ನೀವು ಪ್ರೇಯರ್ ಮಾಡಿದ್ರಿ, ಮೈಯೆಲ್ಲ ಬೆಳಗ್ಗೆ ಇತ್ತು. ಒಂದು ಹುಡುಗಿಗೆ ಪ್ರೇಯರ್ ಮಾಡಿದ ತಕ್ಷಣ ಅದು ಸ್ವಸ್ಥತೆ ಸಿಕ್ತು, ನೋಡ್ರಿ ಚೆನ್ನಾಗಿದ್ದಾರೆ ಅಂತ. ಹಾರ್ಟ್ ಪ್ರಾಬ್ಲಮ್, ಬಹಳ ಹಾರ್ಟ್ ನೋವಿತ್ತು, ಪ್ರೇಯರ್ ಮಾಡಿದ ತಕ್ಷಣ ಸ್ವಸ್ಥ ಬಿತ್ತು. ಇದೆಲ್ಲ ಕಾರಣ ದೇವರು ಮಾಡಿರುವಂಥದ್ದು. ಇದನ್ನೆಲ್ಲ ನಾವು ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಇದನ್ನೆಲ್ಲ ನಾವು ದೇವರ ಮಹಿಮೆಗೆ ಸಲ್ಲಿಸಿದಾಗೆ ಅಹಂಕಾರಗಳು. ಅಂದರೆ ಇವತ್ತಿನ ದಿನದಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸೋದನ್ನ ಸಲ್ಲಿಸಬೇಕು. ಅವರು ಮಾಡೋದನ್ನ ಅವ್ರು ಮಾಡ್ತಾರೆ, ನಾವು ಮಾಡೋದನ್ನ ನಾವು ಮಾಡಬೇಕು. ಮೂರನೇದು, ಅವರ ಮಾಡಿದ ಆದಿದ್ದ ಮಹಿಮೆಯನ್ನ ನಾವು ತಗೋಬಾರ್ದು. ಎಷ್ಟೋ ಜನಗಳು ವ್ಯಾಧಿಗಳು ಸ್ವಸ್ಥವಾಗಿರುತ್ತೆ, ದೆವ್ವಗಳು ಹೋಗಿರುತ್ತೆ. ಆದರೆ ಅದೆಲ್ಲ ಆದ ಮೇಲೆ ಇವರು ತಾನೇನೋ ಮಾಡ್ದಂಗೆ ಫೌಂಡರ್ಗಳು, ನಾನ್ ದೇವ ಓಡಿಸ್ದೆ ಅಂತೇಳಿ ಈಗೋ ಪ್ರಾಬ್ಲಮ್ಗಳು, ಹಣಗಳು, ಆಸೆಗಳು ಇವೆಲ್ಲ ಬಂದು ದೇವರು ಎಲ್ಲ ಕ್ಷಮಿಸ್ತಾರೆ. ಬಟ್ ಈ ತರ ಮಾಡ್ದಾಗೆ ದೇವರು ಕ್ಷಮಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದಲ್ಲ ಒಂದಿನ ಇವರು ಹೊರಗಡೆ ಬರ್ತಾರೆ, ಫಲ ಕೊಡ್ತಾರೆ ಅಂತ ಅವ್ರನ್ನ ಬಿಟ್ಟಿಟ್ಟಿರ್ತಾರೆ. ಇದನ್ನ ಕೃಪೆ ಅಂತ ಇಟ್ಕೊಂಡು ನಾವೇನೇ ಮಾಡಿದ್ರು ದೇವ್ರು ಓಕೆ ಅಂತಾರೆ ಅಂತ ಹೇಳಿ ಇಷ್ಟ ಬಂದಾಗ ಮಾಡ್ಕೊಂತ ಇದ್ರೆ ಲಾಸ್ಟ್ ಅಲ್ಲಿ ಒಂದು ದಿನ ಅದು ಬೆಳೆಯೋದಿಲ್ಲ. ಆ ಕುಟುಂಬನೂ ಬೆಳೆಯಲ್ಲ, ಸಭೆನೂ ಬೆಳೆಯಲ್ಲ, ಅವರು ಬೆಳೆಯಲ್ಲ. ಬೆಳೆದಾಗೆ ಅದು ಏನಾಗುತ್ತಂದ್ರೆ ಒಂದಲ್ಲ ಒಂದು ದಿನ ಬಡಿತಾರೆ. ಎಷ್ಟೋ ದೊಡ್ಡ ದೊಡ್ಡ ಸೇವಕರುಗಳೆಲ್ಲ ಬೈಬಲಲ್ಲಿ ಹೇಳಿದೆ, ಇಬ್ರಾಯರಲ್ಲಿ ಮೇಘದೋಪಾದಲ್ಲಿ ಸಾಕ್ಷಿಯಾಗಿದ್ದಾರೆ, ಅವ್ರನ್ನ ಫಾಲೋ ಮಾಡ್ರಿ ಅಂತ. ನಾವು ಬಿದ್ದು ಹೋಗದೇ ಇರೋ ಸೇವಕನ್ನ ಫಾಲೋ ಮಾಡ್ತೀವಿ. ಬಹಳ ಜನ ಬಿದ್ದೋಗಿರೋರನ್ನ ಫಾಲೋ ಮಾಡ್ಕೊಂಡು ಎಷ್ಟೋ ಜನ ದೊಡ್ಡ ದೊಡ್ಡ ಸೇವೆ ಮಾಡಿ ಅವ್ರು ಹೋದ ಮೇಲೆ ಆ ಸಭೆನೂ ಇರೋದಿಲ್ಲ, ಆ ಕುಟುಂಬನೂ ಇರೋದಿಲ್ಲ, ಅದ್ರ ಬಗ್ಗೆ ಮಾತಾಡೋರೇ ಇರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ದೇವರು ಆ ಜನಗಳನ್ನ ಪ್ರೀತಿ ಮಾಡಿ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮೋಸೆ ಕಲ್ಲಿಗೆ ನೀರು ಬರೋದಕ್ಕೆ ಆಜ್ಞೆ ಮಾಡಿ ಬಾಯಿಂದ ಹೇಳಂದ್ರೆ ಇವ್ರು ಏನ್ ಮಾಡ್ತಾರೆ, ಕೋಲಿಂದ ಜೋರಾಗಿ ಹೊಡೆದು ಬಿಡ್ತಾರೆ. ಕೋಲಿಂದ ಹೊಡಿ ಅಂತ ಹೇಳಿಲ್ಲ. ಅವಾಗ ಬಾಯಿಂದ ಹೇಳಂತಿದ್ದ ತಕ್ಷಣ, ಕೋಲಿಂದ ಹೊಡೆದ ತಕ್ಷಣನೂ ನೀರು ಬರಬಾರ್ದು, ನೀರು ಬಂತು. ಯಾಕಂದ್ರೆ ಜನಗಳಿಗೋಸ್ಕರ. ಆ ರೀತಿ ಯಾರೋ ಪ್ರೇಯರ್ ಮಾಡೋದ್ರಿಂದ, ಯಾರೋ ಸೇವೆ ಮಾಡೋದ್ರಿಂದ ಅವರಿಗೆಲ್ಲ ಅದ್ಭುತಗಳು ನಡೀತತೆ. ಯಾಕಂದ್ರೆ ಅವರ ವಿಶ್ವಾಸದಿಂದ ನಡೀತತೆ. ದೇವರು ಅವ್ರ ಹೃದಯಗಳನ್ನ ನೋಡಿ ಬ್ಲೆಸ್ ಮಾಡ್ತಾರೆ. ನಮ್ಮ ಪ್ರವರ್ತನೆಗಳು, ನಮ್ಮ ಕಾರ್ಯಗಳು ಸರಿ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಗಮನ ಇಟ್ಟು ಕೇಳ್ರಿ, ಅದಕ್ಕೆ ನಾವು ಸರಿ ಇಲ್ಲದೆ ಇರೋದ್ರಿಂದ ಅವರಿಗೋಸ್ಕರ ನಮ್ಮನ್ನ ಆಯಿಸ್ಕೊಟ್ಟು ನಡೆಸ್ತಾರೆ. ಇನ್ನೇನು ಸಭೆ ಇದೆಯಲ್ಲ, ಎಷ್ಟೋ ಸೇವಕರನ್ನ ನೋಡಿದ್ದೀನಿ, ಅವರ ಪ್ರವರ್ತನೆ ಸರಿ ಇರೋದಿಲ್ಲ, ಅದು ಸಭೆ ಫುಲ್ ಆಗಿರುತ್ತೆ, ಮಾಡ್ತಾ ಇರ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಸಭೆ ಸೇವಕರನ್ನ ಸರಿಪಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಕಾರಣ ಏನಂದ್ರೆ ಒಂದು ಸಮಯ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆತ್ಮಗಳು ಮೋಸೆ ತರ ಅವರು ಚಲಾಪಿಲಿ ಆಗ್ಬಿಡ್ತಾರೆ, ಹಿಂಜರಿದು ಹೋಗ್ತಾರೆ ಅಂತ ಹೇಳಿ ಅವ್ರಿಗೋಸ್ಕರ ತಪ್ಪು ಮಾಡಿದ್ರು ಅವ್ರು ಕ್ಷಮಿಸಿ ಅವ್ರನ್ನ ಇಟ್ಟಿರ್ತಾರೆ.
ಅವ್ರ ಸತ್ಯದಲ್ಲಿ ನಡೀಲಿ, ಬರುವಿಕೆಗೆ ಏನೋ ಒಂದು ವಾಕ್ಯ ಎಲ್ಲೋ ಕಡೆ ತರಿಸಿ ಸೇವಕರು ಬದಲಾಗ್ಲಿ ಅವ್ರನ್ನ ದೇವರಲ್ಲಿ ನಡೆಸಲಿ ಅಂತ ಬಹಳ ಅವಕಾಶಗಳನ್ನ ಕೊಡ್ತಾರೆ. ಅವಕಾಶಗಳನ್ನ ಕೊಡೋದನ್ನ ಇವ್ರು ಕೃಪೆ ಅನ್ಕೊಂಡಿದ್ದಾರೆ. ಕಡೆದಾಗಿ ಅದನ್ನ ಮಿಸ್ಯೂಸ್ ಮಾಡೋದ್ರಿಂದ ಅವರು ಪಾತಾಳಗತ ಹೋಗ್ತಾರೆ. ಯಾಕಂದ್ರೆ ಬೈಬಲ್ ಸ್ಪಷ್ಟವಾಗಿದೆ, ನನ್ನ ಹೆಸರಿನಲ್ಲಿ ದೆವ್ವ ಓಡಿಸ್ದೆ, ವ್ಯಾಧಿ ಸ್ವಸ್ಥ ಮಾಡದೆ, ನಿನ್ನ ಹೆಸರಿನಲ್ಲಿ ಸುವಾರ್ತೆ ಹೇಳ್ದಾದ್ರೆ ನೀನ್ ಯಾರೋ ಗೊತ್ತಿಲ್ಲ ಅಂತಾರೆ ದೇವರು. ಅದರಿಂದ ಈ ಉದಾಹರಣೆಗಳನ್ನ ನಾವು ತಗೋಬಹುದು. ಕೃಪೆ ಇದೆ, ಆ ಕೃಪೆ ಯಾರಿಗೆ ಕೊಡ್ತಾರೆ? ದೀನರಿಗೆ ಇನ್ನೂ ಡಬಲ್ ಮಾಡ್ತಾರೆ. ಅಹಂಕಾರಿಗಳಿಗೆ ಅವ್ರನ್ನ ಟಕ್ಕಂತ ಸಾಯಿಸೋದಿಲ್ಲ, ಎದುರಿಸಿ ನಿಲ್ತಾರೆ. ಕೃಪೆಯಿಂದ ಅವರು ಈಗೋ ಪ್ರಾಬ್ಲಮ್ ಇದ್ರೂ ಅವರು ಅಳಿಸೋದಿಲ್ಲ. ಒಂದು ಉದಾಹರಣೆ ನಿಮಗೆ ಬೆಸ್ಟ್ ಉದಾಹರಣೆ ಹೇಳ್ತೀನಿ ನೋಡ್ರಿ. ಈ ಎಮ್ಮೆ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಭಯ ಅನ್ನೋದು ಆದಾಮಿಂದ ಅವ್ರು ಪಾಪ ಮಾಡಿದ ತಕ್ಷಣ 3:10 ಸ್ಟಾರ್ಟ್ ಆಗುತ್ತೆ ಆದಿಕಾಂಡದಲ್ಲಿ. ಈ ಎಮ್ಮೆ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತು, ಎಸೆಕಲಲ್ಲಿದೆ. ಸೈತಾನನು ಮನಸ್ಸಿನಲ್ಲಿ ಅನ್ಕೊಂಡ, ನಾನು ದೇವರಿಗೆ ಉನ್ನತವಾಗಿ ಹೋಗ್ತೀನಿ, ಅಲ್ಲಿ ಸಿಂಹಾಸನ ಕಟ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನಗಳನ್ನ ದೇವದೂತರನ್ನ ಇಟ್ಕೊಂಡು ನಾನು ದೇವರಿಗೆ ಸಮಾನ ಅಂತ ಹೇಳಿ ಹೃದಯದಲ್ಲಿ ಅನ್ಕೊಂಡು ಆ ರೀತಿಯ ದೇವರಿಗಿನ ಮೇಲೆ ಸ್ಟೆಪ್ಪಿಗೆ ಹೋಗಿ ನನ್ನ ಆರಾಧನೆ ಮಾಡಿ ಅಂತ ಸ್ವಲ್ಪ ದೇವದೂತರನ್ನ ಎಳ್ಕೊಂಡಾಗ ಎಮ್ಮೆ ಬಂದಿರೋದ್ರಿಂದ ಅವನ್ನ ದಬ್ಬಿದ್ರಲ್ಲ, ಅವನ್ ಯಾಕೆ ಸಾಯಿಸಿಲ್ಲ? ಆದ್ರೆ ನಿಮಗೆಲ್ಲರಿಗೂ ಗೊತ್ತು, ಪ್ರಕಟಣೆ 20ರಲ್ಲಿದೆ, ಅವನನ್ನ ಸೈತಾನನಿಗೋಸ್ಕರನೇ ನರಕವನ್ನು ಸೃಷ್ಟಿ ಮಾಡಿದ್ದಾರೆ, ಮನುಷ್ಯರಿಗಲ್ಲ. ಸೈತಾನನ ಬೆಂಬಡಿಸುವವರು ಆ ಮನುಷ್ಯರು ಕೂಡ ಸೈತಾನನಾಗಿ ಮಾರ್ಪಡೋದರಿಂದ ಅವನು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಆ ಸೈತಾನಿಗಾಗಿ ಸೃಷ್ಟಿಸಲ್ಪಟ್ಟಿರುವ ನರಕಕ್ಕೆ ಹೋಗ್ತಾನೆ. ಬಟ್ ಇಷ್ಟು ವರ್ಷಗಳು ಅವನು ಇದನ್ನಲ್ಲ, ಯಾಕೆ ಸಾಯಿಸಿಲ್ಲ? ಸೈತಾನಿಗೂ ಒಂದು ಕೃಪೆ ಅನ್ನೋದು ಕೊಡ್ತಾರೆ ದೇವರು. ಅವನನ್ನು ಅವಾಗಲೇ ಸಾಯಿಸಿದಂಗೆ ಹಂಗೆ ಬಿಟ್ಟಿದ್ದಾನೆ. ಸ್ವಲ್ಪ ದಿನ ಆದ ಮೇಲೆ ಅವನನ್ನ ಶಾಶ್ವತವಾಗಿ ಬಂಧಿಸ್ತಾನೆ. ಅವ್ರು ಬಂದ್ಸಲ ದೇವದೂತರಿಂದ ಬಂಧಿಸ್ತಾರೆ, ಅವರು ದೇವರು. ಇವಾಗ ಯಾಕೆ ಸೈತಾನನ್ನ ಸಂಪೂರ್ಣವಾಗಿ ನಾಶನ ಮಾಡಿಲ್ಲ? ಅದೇ ರೀತಿನೇ ಮನುಷ್ಯರಿಗೆ ಕೃಪೆ ಕೊಡ್ತಾರೆ. ಸಡನ್ ಒಂಟಿ ಸೈತಾನನ್ನೇ ಅವ್ರಿಗೆ ವಿರೋಧವಾಗಿ ಎದ್ದಂಗೆ ಮನುಷ್ಯರು ವಿರೋಧವಾಗಿ ಸೈತಾನಿಗೆ ಯಾವ ರೀತಿ ಎದ್ದ ಅದೇ ರೀತಿ ಆದ ಮೂಲಕ ಜನಗಳೆಲ್ಲ ಪಾಪದಲ್ಲಿ ಅವ್ರಿಗೆ ವಿರೋಧವಾಗಿ ಎದ್ರು ಕೂಡ ಸರಿ ಇರಲಿ ಅಂತೇಳಿ, ಹೆಂಗಿದ್ರು ಎಂಡಂತ ಒಂದಿದೆ, ಮರಣ ಅನ್ನೋದು ಒಂದಿದೆ. ಆ ಕ್ಷಣದಲ್ಲಿ ಅವರು ಬದಲಾಗಿ ಪರಲೋಕ ರಾಜ್ಯಕ್ಕೆ ಬರ್ಬೋದು. ಸಿಂಸೋನ್ ಎಷ್ಟೇ ಪಾಪ ಮಾಡಿದ್ರು ಕಡೆದಾಗಿ ನನ್ನ ಕ್ಷಮಿಸ್ರಿ, ಇದು ಒಂದು ಸಲ ನನ್ನ ಕ್ಷಮಿಸಿ, ಕಣ್ಣೆಲ್ಲ ಹೋಗಿರುತ್ತೆ, ನನ್ನ ಪಾಪವನ್ನು ಕ್ಷಮಿಸಿ ಅಂದ್ರೆ ಪ್ರಾರಂಭದಲ್ಲಿ ಅವನು ಫಿಲಿಸ್ಟನ್ನು ಕೊಂದಿದ್ದಕ್ಕಿಂತ ಹೆಚ್ಚಿಗೆ ಕೊಳ್ತಾನೆ. ಅಭಿಷೇಕ ಬರುತ್ತೆ ಅವನಿಗೆ, ಒಂದ್ಸಲ ಅಭಿಷೇಕ ಮಾಡು ಅಂತ. ಆ ಟೈಮಲ್ಲಿ ಕ್ಷಮಾಪಣೆ ಕೇಳಿ ಪರಲೋಕ ರಾಜ್ಯಕ್ಕೆ ಬರ್ಬೋದು. ಕೆಟ್ಟ ಕುಮಾರನ ಸಿಲುಬೆಯಲ್ಲಿ ಇದ್ದಂಗೆ. ಅದಕ್ಕೋಸ್ಕರ ಕೃಪೆಯಿಂದ ನಡೆಸ್ತಾ ಇದ್ದಾರೆ. ಇದ್ರೆ ಇವರು ಕಂಟಿನ್ಯೂಸ್ ಆಗಿ ಕೃಪೆ ಇರೋದ್ರನ್ನ ಮಿಸ್ಯೂಸ್ ಮಾಡ್ಕೊಂಡು ಪಾಪದಲ್ಲೇ ಸ್ವಭಾವ ಬದಲಾಗದಾಗೆ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ನೆಪ ಹೇಳ್ಕೊಂಡು ಮನಸಾಕ್ಷಿ ಮಾತಾಡುತ್ತೆ, ಇದು ಮಾಡು ಇದು ಮಾಡಬೇಡ ಅಂತ ರೋಮರಲ್ಲಿ 2ರಲ್ಲಿ ಹೇಳಿದ ಹಾಗೆ ಅದಕ್ಕೆ ವಿಧೇಯರಾಗದ ಹಾಗೆ ಜೀವಿಸ್ತಾ ಇರ್ತಾರೆ. ಅರ್ಥ ಆಗ್ತದ ಮೆಸೇಜು? ಕೃಪೆ ಅನ್ನೋದು ತಪ್ಪು ಮಾಡಿದ್ರೇನು ಆ ಕೃಪೆ ಕೊಟ್ಟು ಬದಲಾಗ್ತಾನ ಇಲ್ಲ, ಎಂಡುವರೆಗೂ ಕಡೆಯವರೆಗೂ ನಿಲ್ಲುವನೇ ರಕ್ಷಣೆ ಹೊಂದುವನಂತ. ಇದರಲ್ಲಿ 2 ತರ ಇದೆ ಕೃಪೆ. ಒಂದು ಪಾಪ ಮಾಡ್ತಾ ಇದ್ರೂ ಕೃಪೆ ಕೊಟ್ಟು ಅವನ್ನ ಅಳಿಸ್ದಂಗೆ ಇಲ್ಲ, ಬದಲಾಗಿ ನನಗೋಸ್ಕರ ಪ್ರಯೋಜನಕರವಾಗಿ ಭೂಲೋಕಕ್ಕೆ ಫಲ ಕೊಡ್ತಾನ ಅಂತೇಳಿ ಕ್ಷಮಿಸಿ ನಡೆಸ್ತಾ ಇರ್ತಾರೆ. 2ನೇದು ಒಂದಿದೆ, ಅವರು ಕೃಪೆನ ಇಟ್ಕೊಂಡು ಮಿಸ್ಟೇಕ್ ಮಾಡ್ದಂಗೆ ಇನ್ನೂ ಹೆಚ್ಚಿಗೆ ಸೇವೆ ಮಾಡಿಕೊಂಡು ಹೆಚ್ಚಿಗೆ ಆದಾಯ ಮಾಡಿಕೊಂಡು ಸಮಯ ವ್ಯರ್ಥ ಮಾಡ್ದಂಗೆ, ದೇವರಿಗೋಸ್ಕರ ನಾವು ಅವ್ರಿಗೆ ಹಣ ಕೊಟ್ರು ಅವ್ರಿಗೆ ಈಗ ಅದನ್ನ ಖರ್ಚು ಮಾಡೋ ಹಣ ವೇಸ್ಟ್ ಮಾಡ್ದಂಗೆ. ಬಹಳ ಜನ ಹಣ ಕೊಟ್ಟಿದ ತಕ್ಷಣ ಲೋಕಕ್ಕೆ ಉಪಯೋಗಿಸ್ತಾರೆ, ದೇವರಿಗೋಸ್ಕರ ಉಪಯೋಗಿಸೋದು ಕಮ್ಮಿ, ದೇವರಾಜ ಕಟ್ಟಲ್ಪಡೋದಿಕ್ಕೆ. ಒಂದ್ ಸಮಯ ಅವ್ರನ್ನ ಇಟ್ಟು ದೊಡ್ಡ ದೊಡ್ಡ ಕಾರ್ಯ ಮಾಡಿದ್ರೆ ಈಗೋ ಪ್ರಾಬ್ಲಮ್ ಬಂದು ಅದನ್ನ ಹಾಳು ಮಾಡ್ಕೊಂತಾರೆ. ಒಬ್ಬೊಬ್ಬರು ಅದನ್ನೆಲ್ಲ ಜೋಪಾನವಾಗಿ ಮೈಂಡಲ್ಲಿ ಇಟ್ಟು ಬೆಳೀತಾ ಇರ್ತಾರೆ. ಇದು ಸ್ಟ್ಯಾಂಡರ್ಡ್. ಈ ರೀತಿ ದೇವರು ಆತ್ಮಿಕದಲ್ಲಿ ಸೇವಕರು ಮಾತಾಡೋದಲ್ಲ, ಅವ್ರ ಆತ್ಮಿಕದಲ್ಲಿ ದೇವರ ಹಾಗೆ ಮಾರ್ಪಟ್ಕೊಂಡು ವಿಶ್ವಾಸ ಎಲ್ಲ ಚರ್ಚಿಗೆ ಬರುವ ಫಾಲೋವರ್ ಆಫ್ ಗಾಡ್
ದೇವ್ರನ್ನ ನಂಬಿರೋರು, ಅವ್ರನ್ನ ದೇವ್ರ ಕಡೆ ನಡೆಸುವಂತರು. ವಿಶ್ವಾಸಿ ಅನ್ನೋದಿಲ್ಲ, ದೇವರನ್ನ ಅವರು ನಂಬ್ಕೊಂಡು ಬರುವಿಕೆಗೆ ಸಿದ್ಧ ಮಾಡೋದು. ಒಟ್ಟಿಗೆ ಸೇರಿ ಸೇವಕರು ಹೋಗ್ಬೇಕು, ಅಲ್ಲಿರುವ ಜನಗಳು ಹೋಗೋದಿಕ್ಕೆ ಒಂದು ಗುಂಪು ಆ ರೀತಿ ಸಿದ್ಧ ಮಾಡಿ. ಮೋಸ ಯಾವ ರೀತಿ ಅವ್ರು ನಡ್ಸ್ಕೊಂಡು ಕಾನಾನಿಗೆ ಹೋದ್ನೋ, ಮೋಸ ಹೋಗಿಲ್ಲ, ಅಲ್ಲಿರೋರು ಹೋಗಿಲ್ಲ. ಆ ರೀತಿ ಇಲ್ಲದ ಹಾಗೆ ಪ್ರಾರಂಭದಲ್ಲಿ ಕಾಲೇಬ್, ಯೇಷು, ಈಜಿಪ್ಟ್ ನೋಡಿದವರು ಕಾನಾನ್ ನೋಡಿದಂಗೆ ಆ ಸಭೆಯಲ್ಲಿರೋರೆಲ್ಲರೂ ಹೋಗಿ ಸೇರೋದಕ್ಕೆ ಇದನ್ನ ಏರ್ಪಾಡು ಮಾಡಿದ್ದು. ಇದರಲ್ಲಿ ಸ್ವಭಾವಗಳು ಸ್ವಲ್ಪ ಸರಿ ಇರೋದಿಲ್ಲ ವಿಶ್ವಾಸಿಗಳದ್ದು. ಸೇವಕರು ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಅದನ್ನ ಬದಲಾಯಿಸಿ ಅಂದ್ರೆ ಕಡೆವರೆಗೂ ಬದಲಾಗಲ್ಲ. ಸಭೆಗೂ ಅವರು ಹೆಸರು ಕ್ರಿಶ್ಚಿಯನ್ ದೀಕ್ಷಾಸನೆಲ್ಲ ತಗೊಂಡಿರ್ತಾರೆ, ಅವರು ದೇವ್ರನ್ನೂ ಬಿಡೋದಿಲ್ಲ, ಈ ಕಡೆ ಮಾತು ಕೇಳೋದಿಲ್ಲ, ಸೈತಾನನ ಸ್ವಭಾವದಲ್ಲಿ ಇದ್ದುಕೊಂಡು ರಿಲಿಜಿಯಸ್ ಕ್ರಿಶ್ಚಿಯನ್ ಆಗಿ ಇದ್ದುಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವರಿಗೆ ಎದುರಿಸಿ ನಿಂತು ಅವರಿಗೆ ಆಪತ್ತುಗಳು, ಅನಾಹುತಗಳು, ಯಾವ ಟೈಮಲ್ಲಿ ಏನ್ ನಡೀತದೋ ಗೊತ್ತಿಲ್ಲ, ತಲರಾತ. ಯಾಕಂತ ಹೇಳಿದ್ರೆ ಅವ್ರು ಎದ್ದೇಳದೇ ಇಲ್ಲ ಅವರು. ಯಾಕಂದ್ರೆ ದೇವರು ವಿಶೇಷವಾದ ವಿಸ್ಡಮ್ ಅಂತಾರೆ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಜ್ಞಾನ ಅಂತಾರೆ, ಅದು ಇರೋದಿಲ್ಲ. ತಿಳುವಳಿಕೆ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ, ನಾಲೆಜ್, ಅದು ಎಲ್ಲರಿಗೂ ಇರುತ್ತೆ, ಎಲ್ಲ ಅರ್ಥ ಮಾಡ್ಕೊಳ್ರಿ. ಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ಬುದ್ಧಿ ಅನ್ನೋದು, ತಿಳುವಳಿಕೆ ಅನ್ನೋದು, ನಾಲೆಜ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಆದ್ರೆ ಜ್ಞಾನ, ವಿಸ್ಡಮ್ ಅನ್ನೋದು ದೇವ್ರು ನಂಬ್ಕೊಂಡವರಿಗೆ ಮಾತ್ರನೇ ಇರೋದು. ಅದು ದೇವ್ರು ಕೊಡ್ತಾರೆ. ಯಾಕಂದ್ರೆ ಅವ್ರು ಇರ್ತಾರಲ್ಲ, ಅವರಿಗೆ ಅವರೇ ಜ್ಞಾನದ, ಅವರು ಜ್ಞಾನ ಕೊಡ್ತಾರೆ, ಪರಿಶುದ್ಧತೆ, ನೀತಿ, ಯಥಾರ್ಥತೆ, ಭಯ, ಭಕ್ತಿ ಎಲ್ಲವನ್ನು ಕೊಡ್ತಾರೆ. ಅದರಿಂದ ಒಂದು ವಾಕ್ಯವನ್ನು ಧ್ಯಾನಿಸ್ರಿ. ಇದರಲ್ಲಿ ನಾವು ಗಲಾತ್ಯರ್ 2:19-20 ಧ್ಯಾನಿಸೋಣ. ಗಲಾತ್ಯರ್ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿದ್ದೇನೆ. ಮೊದಲನೇದಾಗಿ ನಾವು ಧ್ಯಾನ ಮಾಡಿದ್ವಿ, ಕೃಪೆ ಬಂದ್ಬಿಟ್ಟು ಎಲ್ಲರಿಗೂ ಇರುತ್ತೆ, ಬಟ್ ಅದನ್ನ 2 ತರ ಉಪಯೋಗಿಸ್ತಾರೆ. ಮೊದಲನೇದಾಗಿ ಕೃಪೆ ಅಂದ್ರೆ ಪಾಪ ಮಾಡ್ತಾ ಇದ್ರೂ ಅವ್ರು ಸಾಯಿಸಿದಂಗೆ ಕಡೆಯಲ್ಲಿ ಏನಾದ್ರೂ ರಕ್ಷಣೆ ಹೊಂದಿ ಸಿಂಪ್ಸೋನ್ ತರ ಫಲ ಕೊಟ್ಬಿಟ್ಟು ಹೋಗ್ತಾನ. ಲಾಸ್ಟಲ್ಲಿ ಬಹಳ ಜನಗಳನ್ನ ದೇವ್ರ ಕಡೆ ನಂಬಿಸಿ ಕರ್ಕೊಂಡು ಹೋಗ್ತಾನ. ನೋಡೋಣ, ಒಂದು ವರ್ಷ ಆದರೂ ಇದ್ರೆ ಆಯ್ಸ್ಕೊಟ್ಟಾಗೆ ಬಲವಾಗಿ ಸೇವೆ ಮಾಡ್ತಾನ, ಮಾಡಿರೋ ತಪ್ಪುಗಳನ್ನ ಶ್ರಮಿಸಿ ನಡೆಸ್ತಾನ ಅಂತೇಳಿ. ತಪ್ಪು ಬೀಳೋದು ಎದ್ದೇಳೋದು ಕೃಪೆನೇ ಅವ್ರಿಗೆ ಇರುತ್ತೆ. ಅದನ್ನ ಅವರು ನಾ ತಪ್ಪು ಮಾಡಿದ್ರು ದೇವ್ರ ಕೃಪೆ ಕೊಡ್ತಾರಂತ ಮಿಸ್ಯೂಸ್ ಮಾಡ್ತಾರೆ. ಸಿಂಪ್ಸೋನ್ ಆಗಿ ಕಣ್ ಕೀಲರ್ ಕೊಟ್ಟು ಹೋಗ್ತಾರೆ. ಸಾಲಮೋನನ ಹೆಸರು ನೀತಿವಂತರಾದ ಇಬ್ರಿಯದಲ್ಲಿ ಇಲ್ಲ, ಎಲ್ಲರ ಹೆಸರು ಇದೆ. ವ್ಯಭಿಚಾರಿ ಸ್ತ್ರೀಗಳೆಲ್ಲ ದೇವ್ರ ನಂಬ್ಕೊಂಡವ್ರ ಹೆಸರಿದೆ, ಸಾಲಮೋನ್ದಿಲ್ಲ ಇಬ್ರಾಯದಲ್ಲಿ. ಬದಲಿಗೆ ಪತ್ರಿಕೆಯಲ್ಲಿ ಆಬ್ರಾಮಿಂದ ಎಲ್ಲರೂ ಬರ್ತಾರೆ, ಸಾಲಮೋನ್ ಹೆಸರೇ ಇಲ್ಲ. ಕಾರಣ ಏನಂದ್ರೆ ಲಾಸ್ಟ್ ಅಲ್ಲಿ ಆ ವಿಗ್ರಹಕ್ಕೆ ಹೋದವನು ರಿಟರ್ನ್ ಬರಲಿಲ್ಲ, ಕ್ಷಮಾಪಣೆ ಕೇಳಲಿಲ್ಲ ದಾವಿದನಾಗಿ. ಇನ್ನೊಂದಿದೆ, ಆ ಕೃಪೆಯನ್ನ ಇಟ್ಕೊಂಡು ಭದ್ರವಾಗಿ ಫಲ ಕೊಟ್ಕೊಂಡೇ ಉನ್ನತವಾದ ಸೇವೆ, ದೊಡ್ಡ ಕಾರ್ಯಗಳು, ದೊಡ್ಡ ಅದ್ಭುತಗಳನ್ನ ಮಾಡ್ಕೊಂಡು ಬೀಳದಂಗೆ ಎಚ್ಚರಿಕೆ ಆಗಿದ್ದು ನಡ್ಕೊಂಡು ಹೋಗೋದೊಂದಿದೆ. ಆದರೆ ಮೆಸೇಜ್ ಬಂದು ಈ ಕೃಪೆ ಇದೆ ಅಂತ ಹೇಳ್ಬಿಟ್ಟು ಆಯ್ಸ್ಕೊಡ್ತಾರೆ, ನಾವು ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ ಅಂತ ಹೇಳಿ ಮಾಡ್ಕೊಂತಾನೇ ಜೀವನ ಮಾಡಿ ಸಾಯ್ತಾರೆ. ಅದೊಂದು ಗುಂಪು, ಅದು ತಪ್ಪು. ಕೃಪೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕೃಪೆ ಇದೆ, ದೀನರಿಗೆ ಅಧಿಕವಾಗಿದೆ, ಅಹಂಕಾರಿಗಳಿಗೆ ಕೃಪೆ ಇರೋದಿಲ್ಲ, ಎದುರಿಸಿ ನಿಲ್ತಾರೆ. ಕೃಪೆ ಸ್ವಲ್ಪ ಇರುತ್ತೆ, ಎದುರಿಸಿ ನಿಲ್ತಾರೆ, ಅವ್ರ ಕಷ್ಟದಲ್ಲೇ ಜೀವನ ಮಾಡ್ತಾರೆ. ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಸಮಾಧಾನ ಅನ್ನೋದೇ ಇರೋದಿಲ್ಲ ಮನೆಯಲ್ಲಿ, ಕುಟುಂಬದಲ್ಲಿ. ಯಾಕಂದ್ರೆ ಆ ಕುಟುಂಬದಲ್ಲಿ ಜ್ಞಾನ ಇದ್ರೆ ತಾನೆ. ಗುಣವತಿ ಆದ ಸ್ತ್ರೀ ಕುಟುಂಬವನ್ನು ಕಟ್ತಾಳೆ, ಇರೋದಿಲ್ಲ. ಅದನ್ನ ಮೊದಲನೇದಾಗಿ ನೋಡಿದ್ವಿ. ಎರಡನೇದಾಗಿ ಈ ಎಮ್ಮೆ ಅನ್ನೋದು ನಮಗೆ, ಈ ಎಮ್ಮೆ ಆಗ್ಲಿ, ಚಂಚಲ ಮನಸ್ಸಾಗ್ಲಿ, ಭಯ ಆಗ್ಲಿ, ವೇದನೆ ಆಗ್ಲಿ, ಕೋಪ ಆಗ್ಲಿ, ಇವೆಲ್ಲ ಸಿಲುಬೆಗೆ ಹಾಕಿಟ್ಟಿರ್ತೀವಿ. ನಾವು ಸತ್ತೋಗಿರ್ತೀವಿ. ಯಾವಾಗ ದೀಕ್ಷಾಸ್ಥಾನ ತಗೊಂಡು ನೀರಲ್ಲಿ ಯಾಕೆ ಮುಳುಗಿಸಿ ಎಬ್ಬರಿಸ್ತಾರಂದ್ರೆ, ಮಣ್ಣಲ್ಲಿ ಹಾಕಿ ಹೆಂಗೆ ಮುಚ್ಚಿ ಸಾಯಿಸ್ತಾರೋ ಆ ರೀತಿ ನೀರಲ್ಲಿ ಮುಗಿಸಿದಾಗ ಸತ್ತೋದೆ. ಏನಕ್ಕೆ ಸತ್ತೋದೆ? ಪಾಪಕ್ಕೆ, ಸೈತಾನನ ಸ್ವಭಾವಕ್ಕೆ. ಸೈತಾನನಂದ್ರೆ ಅವನು ಒಂದು ಆಕಾರವಲ್ಲ, ದೇವರಂದ್ರೆ ಒಂದು ಆಕಾರ ಅಲ್ಲ, ಸ್ವಭಾವ.
ಆ ಸ್ವಭಾವಕ್ಕೆ ಸತ್ತೋದೆ. ಇಲ್ಲಿದೆ ನೋಡ್ರಿ, ಗಲಾತ್ಯರು 20 ಏನಿದೆ ಅಂದ್ರೆ, ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು ಅಂದ್ರೆ ಹಳೆ ಒಡಂಬಡಿಕೆ ಅಂದ್ರೆ ಅದು ಧರ್ಮ ಪ್ರಮಾಣ ಅಂತಲ್ಲ, ಸಾಂಗ್ಯ ಸಂಪ್ರದಾಯ ಈ ಸ್ವಭಾವಗಳು ಎಲ್ಲದಕ್ಕೂ ಸತ್ತೋದೆ. ಧರ್ಮ ಪ್ರಮಾಣಕ್ಕೆ ಸತ್ತೋದೆ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಹಳೆ ಒಡಂಬಡಿಕೆಯಲ್ಲಿ ದೇವರು ವ್ಯಭಿಚಾರ ಮಾಡಿದ್ರೆ ತಪ್ಪು, ಇಲ್ಲಿ ಕಣ್ಣಿಂದ ಇಚ್ಛೆಯಿಂದ ನೋಡಿದ್ರೆ ತಪ್ಪು. ಪಾಪ ಇರುತ್ತೆ, ಮಾಡ್ತಾ ಇರ್ತಾರೆ, ಬಟ್ ಸಡನ್ ಆಗಿ ಕ್ಷಮಾಪಣೆ ಕೇಳಿ ಬದಲಾಗಬೇಕು. ಅಲ್ಲಿ ಕೋಪ ಮಾಡಿದ್ರೆ ಪಾಪ. ಹಳೆ ಒಡಂಬಡಿಕೆಯಲ್ಲಿ ಕೊಲೆ ಮಾಡಿದ್ರೆ ಪಾಪ, ಇಲ್ಲಿ ಕೋಪ ಮಾಡಿದ್ರೆ ತಾನೇ ಕೊಲೆ ಮಾಡೋದು. ಈ ಕೋಪ ಬರದೇ ಇದ್ರೆ ಕೊಲೆನೇ ಮಾಡಲ್ಲ. ಸ್ಟ್ಯಾಂಡರ್ಡ್ನೆಸ್, ಹೈ ಕ್ವಾಲಿಟಿ. ಎಲ್ಲರೂ ಗಮನ ಇಟ್ಕೊಳ್ರಿ. ಅದಕ್ಕೆ ಸತ್ತೋದ್ವಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕೋನ ಮೇಲೆ ನಂಬಿಕೆಯಿಂದಲೇ. ನೋಡ್ರಿ, ಸತ್ತೋದು ದೇವರ ಸ್ವಭಾವದಲ್ಲಿ ಬೆಳಿಬೇಕು. ಈ ದೇವರ ಸ್ವಭಾವಗಳು ಅವರಲ್ಲಿ ಜಾಸ್ತಿ ಕಾಣಬೇಕು. ಅದನ್ನು ನೋಡಿದ್ರೆ ಅವರಿಗೆ ಮೇಲೆ ರೆಸ್ಪೆಕ್ಟ್ ಹೆಚ್ಚಾಗುತ್ತೆ. ಒಂದು ಹೆಂಡತಿ ಹೊಸದಾಗಿ ಒಬ್ಬ ಮದುವೆ ಆಗಿದ್ದಾನೆ, ಒಂದು ಅಮ್ಮನ್ನ. ಆ ಅಮ್ಮ ದೇವರ ಸ್ವಭಾವಗಳು ಇದಾವೆ, ಸಹಿಸ್ಕೊಂಡು ಹೋಗೋದು. ಇವನು ಸುಮ್ಮನೆ ಅವರು ಕುಟುಂಬದಲ್ಲಿ ನಿಜವಾಗ್ಲೂ ನಡೆದಿರೋ ಘಟನೆ. ಮೋಹನ್ ಸಿಲಾಸ್ ಬುಕ್ ಯೇಸು ಬಿಡಿಸುತ್ತಾನೆ ಬುಕ್ಕಲ್ಲಿ ಓದಿದೆ. ಆ ಬುಕ್ಕಲ್ಲಿ ಓದಿರೋದು, ಅವ್ರ ಹೋಟೆಲಲ್ಲಿ ಇದ್ರಂತೆ, ಎಲ್ಲ ಊಟ ಮಾಡೋಕ್ಕೆ ಕಾರ್ ನಿಂದಿಸಿದಾಗ ಗಂಡ ಹೆಂಡತಿ ಬಂದು ಗಂಡ ಹೇಳಿದ್ರಂತೆ, ನಾನು ಫಸ್ಟ್ ಇಂದ ಲಾಸ್ಟ್ ವರೆಗೂ ಅವ್ರ ಹೆಂಡತಿ ಮಾತಾಡಿಲ್ಲಂತೆ. ಸ್ಟಾರ್ಟಿಂಗ್ ಅಲ್ಲಿ ಪ್ರೈಸ್ ಅಲಾಟ್ ಮಾಡಿದ್ರಂತೆ, ಲಾಸ್ಟ್ ಅಲ್ಲಿ ಪ್ರೈಸ್ ಅಲಾಟ್ ಮಾಡಿದ್ರಂತೆ. ಮಾತಾಡಿದ್ದಲ್ಲ ಗಂಡ. ಏನ್ ಮಾತಾಡಿದ್ರೆ ಹೆಂಡತಿ ಬಗ್ಗೆ ಮಾತಾಡಿದ್ದಾರೆ. ಹೆಂಡತಿ ಅಂದ್ರೆ ದೇವ್ರ ಮಾತುಗಳು ಹೆಂಡತಿ ಮೇಲೆ ಇರೋದನ್ನ ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ ಅದನ್ನ ಹೇಳ್ತೀನಿ ನೋಡ್ರಿ. ತಂದೆ ತಾಯಿ ಬಂದ್ಬಿಟ್ಟು ಇವನು ಬಹಳ ಕೋಪಿಷ್ಟನು, ಕುಡುಕ, ಇವೆಲ್ಲ ಮಾಡ್ಕೊಂಡು ತಪ್ಪು ಮಾಡ್ತಿರೋದ್ರಿಂದ ಇವನಿಗೆ ಮದುವೆ ಮಾಡಿದ್ರೆ ಇವನು ಕರೆಕ್ಟ್ ಆಗ್ತಾನೆ. ಎಲ್ಲರೂ ಇದನ್ನೇ ನೆನ್ಸೋದು, ಮದುವೆ ಮಾಡಿದ್ರೆ ಸರೋಗ್ತಾನೆ ಅಂತೇಳಿ ಮದುವೆ ಮಾಡಿದ್ರು. ಇವರು ತಂದೆ ತಾಯಿಗಳು ಬಂದು ಮನೆಗೆ ಬಂದಿದ ತಕ್ಷಣ ಸ್ವಲ್ಪ ಇವನು ಕುಡಿದು ಕೆಟ್ಟ ಮಾತು ಮಾತಾಡ್ತಾನೆ, ಹೊಡೆಯಕ್ಕೆ ಬರ್ತಾನೆ, ಪ್ಲೇಟ್ ಎಲ್ಲ ಎತ್ತಿ ಬಿಸಾಡ್ತಾನೆ ಅಂತೇಳಿ ಸ್ವಲ್ಪ ಎದುರ್ತಿದ್ರಂತೆ. ಇವನು ಹೆಂಡತಿ ನೋಡಿದ್ರೆ ಎದುರೋದಿಲ್ಲ ಅಂತೆ. ನಾನು ಇಂಥವ್ನು ಅಂತಾನಂದ್ರೆ ಸ್ಮೈಲ್ ಮಾಡೋದಂತೆ, ಸುಮ್ಮನೆ ಇರೋದಂತೆ. ಪ್ರಾಬ್ಲಮ್ ಏನಂದ್ರೆ ಆ ಅಮ್ಮ ಸ್ವಭಾವದಲ್ಲಿ ದೇವ್ರನ್ನ ಮಹಿಮೆ ಪಡಿಸ್ತಾ ಇದೆ, ಅದನ್ನ ತೋರಿಸ್ತಾ ಇದೆ. ಪ್ರಾರಂಭದಲ್ಲಿ 3 ತಿಂಗಳು ನಾನು ಹಿಂಗೆ ಹಂಗೆ ಅಂತ ಆ ಹೆಂಡತಿ ಏನಾದರೂ ಆರ್ಗ್ಯುಮೆಂಟ್ ಮಾಡಿ, ಹೋಗಲೆ ಇಂಥವ್ರನ್ನ ನೋಡಿದ್ದೀನಿ, ಅವ್ನು ಹೊರಗಡೆ ಹೋಗಿ ನಾನು ಈ ತರ ಮಾಡ್ಬಿಟ್ಟು ಬಂದೆ ಅಂತಿದ್ದಂತೆ, ಕೋಪ ಮಾಡ್ತಿದ್ರೆ ಈ ಅಮ್ಮ ಸಾಫ್ಟ್ ಆಗಿರೋದ್ರೆ ಇವನಿಗೆ ಕೋಪನೇ ಬರ್ತಿಲ್ಲಂತೆ. ಅವ್ರು ಏನಾದ್ರೂ ಆಪೋಸಿಟ್ ತೋರಿಸಿದ್ರೆ, ಇವಾಗ ಬಾಲ್ ನಾವು ಎಷ್ಟು ಫೋರ್ಸಲ್ಲಿ ಹೊಡಿತೀವಿ ಅಷ್ಟು ಫೋರ್ಸ್ ರಿವರ್ಸ್ ಬರುತ್ತೆ. ನಾವು ಬಾಲ್ ಹಾಕಿದ ತಕ್ಷಣ ಅದು ರಿವರ್ಸ್ ಬರದೇ ಇದ್ರೆ ಅವರು ಒಂದು ಕೈ ಚಪ್ಪಾಳೆ ತಟ್ಟನಂದ್ರೆ ಆಗೋದಿಲ್ಲ. ಆ ಅಮ್ಮನಿಂದ ಏನು ರಿಪ್ಲೈನೇ ಬರ್ತಾ ಇಲ್ಲ, ಸಾಫ್ಟ್ ಆಗಿದೆ. ಯಾವಾಗ ನೋಡಿದ್ರು ಪ್ರಾರ್ಥನೆ, ಯಾವಾಗ ನೋಡಿದ್ರು ವಾಕ್ಯ ಓದೋದು, ಪರಿಶುದ್ಧತೆ ಬಗ್ಗೆ ಜಾಸ್ತಿ. ಇನ್ನೊಂದು ಏನಂತ ಹೇಳಿದ್ರೆ ದೇವರನ್ನ ಶಾಂತ ಸ್ವಭಾವದಿಂದ ಗಂಡ ಹೋಗ್ಬೇಕಾರೆ, ಮನೆ ಬಿಟ್ಟು ಹೋಗ್ಬೇಕಾರೆ ಏನ್ ಮಾಡಬೇಕು, ಅತ್ತೆಯವರಿಗೆ ಏನ್ ಮಾಡಬೇಕು, ವಿಧೇಯರಾಗಿರ್ಬೇಕು, ಎದುರು ಮಾತಾಡಬಾರ್ದು, ಆರ್ಗ್ಯುಮೆಂಟ್ ಮಾತಾಡಬಾರ್ದು. ಆರ್ಗ್ಯುಮೆಂಟ್ ಮಾಡ್ತಾರೆ ಜಗಳ ಆಗುತ್ತೆ, ಅದರಿಂದ ಏನು ಪ್ರಯೋಜನ ಇಲ್ಲ, ಕುಟುಂಬ ನಾಶನ ಆಗಿ ಹೋಗುತ್ತೆ. ಕೋಪ ಮಾಡೋದು ಚೆನ್ನಾಗಿ ಕೇಳ್ಕೊಳ್ರಿ. ಈ ಈಗೋ ಪ್ರಾಬ್ಲಮ್ ಇಂದ ಈಗ ನಾವು ಸಾಯ್ದೆ, ಈ ಸ್ವಭಾವಗಳೆಲ್ಲ ಸಾಯಿಸದೆ ಇರೋದ್ರಿಂದ ಆ ಕಾಲದಲ್ಲಿ ಒಳ್ಳೆಯವರು ಜಾಸ್ತಿ ಇದ್ರು, ಕಮ್ಮಿ ಜನ ಕೆಟ್ಟವ್ರು ಇದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಅದೇನೋ ಭಯ ಪಡ್ತಾ ಇದ್ರು, ಅಲ್ಲೆಲ್ಲ ಹೋಗ್ಬಾರ್ದಂತ. ಕೋರ್ಟ್ ಅಂದ್ರೆ ಎದುರ್ತಾ ಇದ್ರು. ಈಗೆಲ್ಲ ಚಿಕ್ಕ ಚಿಕ್ಕ ವಿಷಯ ಕೂಡ ಕುಟುಂಬದಲ್ಲಿ ಡೈವರ್ಸ್ಗಳು, ಜಗಳಗಳು, ಇವೆಲ್ಲ ಕಾರಣ ಏನಂದ್ರೆ ಈ ಸ್ಪಿರಿಚುವಲ್ನೆಸ್ ಇಲ್ಲ, ಬೆಳೆದಿಲ್ಲ. ಕೃಪೆಯನ್ನ ತಪ್ಪಾಗಿ ಯೂಸ್ ಮಾಡ್ತಾ ಇರೋದು, ಕೃಪೆನ ಅದು ಒಳ್ಳೆತನಕ್ಕೆ ಯೂಸ್ ಮಾಡ್ತಿಲ್ಲ. ಆ ಅಮ್ಮ ಯಾವ ರೀತಿ ಇವನೆಷ್ಟೇ ಮಾತಾಡಿದ್ರು, ಎಷ್ಟೇ ಜಗಳ ಅಮ್ಮ ಸಾಫ್ಟ್ ಆಗಿರೋದಂತೆ. ಇವ್ರಿಗೆ ಬೇಕಾಗಿರೋ ಅವ್ರಿಗೆ ಬೇಕಾಗಿರುವ ಸಲಹೆಗಳನ್ನ ಮಾಡ್ಕೊಂಡು, ಪ್ರಾರ್ಥನೆ ಮಾಡ್ಕೊಂಡು ಅವ್ರ ಪಾಡಿಗೆ ಆ ಅಮ್ಮ ಮಾಡ್ತಾ ಇರೋದ್ರಿಂದ ದಿನೇ ದಿನೇ ನೋಡಿ ಇವನು ಏನೇ ಮಾಡಿದ್ರು ಆ ಅಮ್ಮನ ಹತ್ರ ಸ್ಮೈಲ್ ಮಾಡೋದಂತೆ. ಇವನ್ಯಾರಾದ್ರೂ ಹೇಳಿದ್ರೆ
ನಾನು ಹಿಂಗೆ, ನಾನು ಇಂಥವ್ನು, ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಸ್ಮೈಲ್ ಮಾಡಿ ಹೋಗೋದಂತೆ. ಅಲ್ಲಿ ಮಾತಾಡಿದ್ರೆ ತಾನೇ ಜಗಳ ಬರುತ್ತೆ. ಮಾತಾಡ್ದಿದ್ರೆ ಇವ್ರು ಕಿರ್ಸ್ಕೊಂಡೆ ನೀನು ಕಿರ್ಸ್ಕ 1 hour 2 hour. ಅದಕ್ಕೆ ಆಪೋಸಿಟ್ ಮಾತಾಡ್ತಾರಂದ್ರೆ ಈಗೋ ಪ್ರಾಬ್ಲಮ್ ಇದೆ, ಅವರಲ್ಲಿ ಹೆಮ್ಮೆ ಇದೆ, ತಾಳ್ಮೆ ಇಲ್ಲ, ದೀನ ಸ್ವಭಾವ ಇಲ್ಲ, ಸಹಿಸ್ಕೊಂಡು ಹೋಗುವ ಸ್ವಭಾವ ಇಲ್ಲ. ದೇವ್ರನ್ನ ಹೊಡಿಯಕ್ಕೆ ಸಾಯಿಸ್ಬೇಕು, ಮೇಲಿಂದ ದಬ್ಬೇಕಂದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರಂತಿದೆ. ಉಗಳಿದ್ರೆ ಸುಮ್ಮನೆ ಇರ್ತಾರೆ, ಅವ್ರು ಮಾತಾಡಿದ್ರೆ ಅಲ್ಲಿ ಜಗಳ ಬರುತ್ತೆ. ಅವ್ರನ್ನ ಚಾಟಿಯಿಂದ ಹೊಡೆದಾಗ ಸುಮ್ಮನೆ ಇರ್ತಾರೆ, ಸಹಿಸ್ಕೊಂತಾರೆ. ಪಾರೋನು ಕೇಳಿದಾಗ ನೀನು ಬಿಡಿಸೋ ಶಕ್ತಿ ಇದೆ ಅಂದ್ರೆ ಇಲ್ಲ, ಅಂದ್ರೆ ದೇವ್ರ ಚಿತ್ತ ಈ ರೀತಿ ಇದೆ, ಇದು ನಡಿಬೇಕು ಅಂತೇಳಿ ಅವ್ರ ಸ್ವಭಾವವನ್ನು ತೋರಿಸ್ಪಡಿಸ್ತಾರೆ. ಪೌಲನು ಏನ್ ಮಾಡ್ತಾನೆ ಅಂದ್ರೆ ಅವನ ಕಲ್ಲು ತಗೊಂಡು ಹೊಡಿತಾರೆ, ಅದೇ ಊರಿಗೆ ಹೋಗಿ ಅವರಿಗೆ ಪ್ರಸಂಗ ಮಾಡ್ತಾರೆ. ಈ ಸ್ವಭಾವ ಎಲ್ಲ 10 ವರ್ಷ ಚೆನ್ನಾಗಿತ್ತು, ನನಗೆ ಹೊಟ್ಟೆ ಕಿಚ್ಚಂದ್ರೆ ಏನಂತ ಗೊತ್ತಿಲ್ಲ, ಭಯ ಅಂದ್ರೆ ಏನಂತ ಗೊತ್ತಿಲ್ಲ, ವಿಶ್ವಾಸ ಇತ್ತು, ಪರಿಶುದ್ಧತೆ. ನನಗೆ ಬಹಳ ದೇವರಲ್ಲಿ ಇಡಿಸಿದ್ದೇನೆಂದ್ರೆ ಜ್ಞಾನ, ಧೈರ್ಯ. ಅದಕ್ಕೆ ಮುಂಚೆಲ್ಲ ಧೈರ್ಯ ಇರ್ತಿರ್ಲಿಲ್ಲ. ಬಹಳ ಇದೆ ದೇವರಲ್ಲಿ, ಸಮಾಧಾನ ಇದೆ, ನೀತಿ ಇದೆ, ಸತ್ಯ ಇದೆ. ಅದರಲ್ಲಿ ನನಗೆ ಅದು ಇಲ್ಲದೆ ಇರೋದ್ರಿಂದ, ಧೈರ್ಯ ಅನ್ನೋದು ಇಲ್ಲದೆ ಇರೋದ್ರಿಂದ, ಧೈರ್ಯ ಮತ್ತೆ ಜ್ಞಾನ ಅಂದ್ರೆ ಬಹಳ ಇಷ್ಟ ಆಗ್ಬಿಡುತ್ತೆ. ದೇವರು ಜ್ಞಾನ ಕೊಟ್ಟಿದ್ದಾರೆ ಅಂತೇಳಿ. ಅದರಲ್ಲಿ ದೀರ್ಘ ಶಾಂತಿ ಇರುತ್ತೆ. ನಮ್ಮ ಬಗ್ಗೆ ಯಾರೋ ಒಬ್ರು ಮಾತಾಡಿದ್ರು ಇವನೇನು ಸುಳ್ಳು ಹೇಳ್ತಾ ಇದ್ದಾನೆ, ನಾನು ಆ ರೀತಿ ಮಾಡೋದಿಲ್ಲ, ಕುಡ್ದೇ ಇಲ್ಲ, ನಾನು ಕುಡಿದೇ ಇರೋನು ಅವ್ನು ಕುಡಿದಿದ್ದಾನೆ ಅಂತ ಹೇಳ್ತಾನೆ. ಅದೇ ಹೆಂಗ್ ಗೊತ್ತಾಗುತ್ತೆ? ಆದ್ರೆ ಅವನ ಹತ್ರ ಆರ್ಗ್ಯುಮೆಂಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ದೇವ್ರ ದೃಷ್ಟಿಯಲ್ಲಿ ನಾವು ಕರೆಕ್ಟಾಗಿ ಆರೋಗ್ಯ ಕೊಡ್ತಾರೆ, ಆಯುಸ್ ಕೊಡ್ತಾರೆ, ಪರಲೋಕ ರಾಜ್ಯ ಕೊಡ್ತಾರೆ. ಇವನೇನು ಸುಳ್ಳು ಹೇಳ್ತಾನೆ ಅಂತೇಳಿ ಸುಮ್ಮನೆ ಅದು. ಆ ರೀತಿ ಸ್ವಭಾವಗಳು ಇರಬೇಕು. ಈಗೋ ಪ್ರಾಬ್ಲಮ್ ಮುಂದೆ ಇರೋದ್ರಿಂದ ಕುಟುಂಬಗಳು, ಗಂಡ ಹೆಂಡತಿ ಅವರು ದುಡಿತಾರೆ, ಇವರು ದುಡಿತಾರೆ, ಏನೋ ಒಂದು ಮಾತು ಹೇಳಿದ್ರೆ ಸಾಕು, ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ, ಇಮಿಡಿಯೇಟ್ ಆಗಿ ಜಗಳ, ಡೈವರ್ಸ್, ಮತ್ತೆ ಸಾರಿ ಕೇಳೋಣ, ಟ್ಯಾಂಕ್ಸ್ ಕೇಳೋಣ, ಇವೆಲ್ಲ ಇಲ್ಲ. ಯಾಕಂದ್ರೆ ನನಗೆ ಈಕ್ವಲ್ ರೈಟ್ಸ್ ಇದೆ. ಆ ಈಗೋ ಪ್ರಾಬ್ಲಮ್ ಇಂದ ಕುಟುಂಬಗಳು ಒಡೆದೋಗ್ತಾ ಇದೆ. ಈ ಸಭೆ ಏನಕ್ಕೆ ಕೊಟ್ಟಿರೋದು? ರಕ್ತ ಸುರಿಸಿ ಅವ್ರನ್ನ ಬರುವಿಕೆಗೆ ದೇವರಾಗಿ ಮೊದಲಿಗಿಂದನು ಬರ್ತಾ ಇರ್ಬೇಕಾದ್ರೆ ಮೊದಲ ಗೀತೆಯಾಗಿ ಇವನ್ನ ಸಿದ್ಧ ಮಾಡಿ ಅಲ್ಲಿ ಪರಲೋಕದಲ್ಲಿ ದೇವ್ರ ಜೊತೆ ಎಲ್ಲರೂ ಇರೋದಕ್ಕೇನೆ ಇದೆಲ್ಲ ಏರ್ಪಾಡು ಮಾಡಿದ್ರೆ. ಅದಕ್ಕೆ ದೇವ್ರು ಸತ್ತಿರೋದು ಅದೇ, ಆ ಒಂದೇ ಮಿಷನ್, ಒಂದೇ ದರ್ಶನದಕ್ಕೆ ಈ ಸಭೆ ಏರ್ಪಟ್ಟಿರೋದು. ಆದ್ರೆ ಅದು ನಡೀತಾ ಇದೆಯಾ? ಗಂಡ ಹೆಂಡತಿಯಲ್ಲಿ ಇವಾಗ ಹಳೆ ಕಾಲದಲ್ಲಿ ಸ್ವಲ್ಪ ಜನ ಇದ್ರು, ಈಗ ಅಧಿಕವಾಗ್ತಾ ಇದೆ. ಕೆಟ್ಟವರು ಅಧಿಕವಾಗಿದ್ದಾರೆ, ಒಳ್ಳೆಯವರು ಕಮ್ಮಿ, ಪರಲೋಕ ರಾಜ್ಯಕ್ಕೆ ಹೋಗೋರು ಕಮ್ಮಿ, ಹಳೆ ಒಡಂಬಡಿಕೆಯಲ್ಲೂ ಕಮ್ಮಿ. ಒಂದು ಊರಲ್ಲಿ ಮಾತ್ರ ಊರೇ ದೇವ್ರು ನಂಬ್ಕೊಂತು. ಆ ರೀತಿ ಅದು ಹೊಸ ಒಡಂಬಡಿಕೆ ಸಂಬಂಧಪಟ್ಟಿದ್ದು. ನೆನೆವೆ ಪಟ್ಟಣ. ಯೋನ ನೆನೆ ಪಟ್ಟಣಕ್ಕೆ ಹೋಗೋದು, ತರ್ಶಿಷ್ ಪಟ್ಟಣಕ್ಕೆ ಹೋಗ್ತಾನೆ, ಮೀನ್ ಹೊಟ್ಟೆಲ್ಲ 3 ದಿನ ಇರ್ತಾನೆ, ಬರ್ತಾನೆ, ಬೋಧಿಸ್ತಾನೆ. ಊರೇ ಗೋಣಿ ತಟ್ಕೊಂಡು ಬದಲಾಗ್ಬಿಡುತ್ತೆ. ಅವ್ರಿಗೆ ಬಂದಿರೋ ಕೇಡಿಂದ ಬಿಡುಗಡೆ ಮಾಡ್ತಾರೆ. ಅದೇ ಈ ಸೇವೆ. ಸಭೆನೇ ಬದಲಾಗಿ ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ಬೇಕು. ರಾಜ ಮಾತು ಕೇಳ್ತಾನೆ. ಕೇಳದೆ ಹೋಗಿರೋದು ಲೋತನ ಫ್ಯಾಮಿಲಿ, ಕೇಳದೆ ಹೋಗಿರೋದು ಐಗುಪ್ತ ದೇಶದಿಂದ ಮೋಸ ನಡೆಸಿರೋ ಜನಗಳು ಇಬ್ರು ಹೋಗ್ತಾರೆ. ಕೇಳದೆ ಇರೋರು, ವಿಶಾಲವಾದ ಮಾರ್ಗದಲ್ಲಿ ಹೋಗೋರು ಬಹಳ ಜನ, ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗೋರು ಸ್ವಲ್ಪ ಜನ. ಎಲ್ಲರೂ ಇದಕ್ಕೆಲ್ಲ ಕಾರಣ ಏನಂದ್ರೆ ಈಗೋ ಪ್ರಾಬ್ಲಮ್ ಇಂದ ಕುಟುಂಬದಲ್ಲಿ ಜಗಳಗಳು, ಒಟ್ಟಿಗೆ ಸೇರೋದಿಲ್ಲ. ಈ ಸೈತಾನನ ಮಾತು ಕೇಳ್ತಾರೆ. ಈ ಸೈತಾನ ಹುಟ್ಟೋದಿಕ್ಕೆ ಕಾರಣನೇ ಈಗೋ ಪ್ರಾಬ್ಲಮ್. ಈಗೋ ಪ್ರಾಬ್ಲಮ್ ಈಗಲಂತೂ ತಲೆ ಎತ್ತಿ ಆಡ್ತಾ ಇದೆ. ನೀನ್ ನನಗೆ ಹಿಂಗೆ ಹೇಳ್ಬಿಟ್ಟ, ನಾನು ಎಂತವನು ಗೊತ್ತಾ ಅಂತಾರೆ. ನೋಡಿದ್ರೆ ಅವರೇನು ಪ್ರೈಮ್ ಮಿನಿಸ್ಟರ್ ಅಲ್ಲ, ಚೀಫ್ ಮಿನಿಸ್ಟರ್ ಅಲ್ಲ, ಅವರು ದೇವರ ದೃಷ್ಟಿಯಲ್ಲಿ ಚಿಕ್ಕವರೇ. ಪೋಸ್ಟಿಂಗ್ ಕೊಟ್ಟಿರ್ತಾರೆ. ಅಲ್ಲೂ ತಾಳ್ಮೆ ಇರಬೇಕು. ಎಷ್ಟು ದೊಡ್ಡ ಉನ್ನತವಾದ ಇದ್ರೂ ತಾಳ್ಮೆ, ದೀನ ಸ್ವಭಾವ ಇರಬೇಕು. ಇರೋದೇ ಇಲ್ಲ, ಬದಲಾಗದೇ ಇಲ್ಲ, ಮಾರ್ಪಡದೇ ಇಲ್ಲ. ನಾನು ಸ್ವಲ್ಪ ಬದಲಾಗೋಣ ಅಂತ ಹೇಳ್ಬಿಟ್ಟು ಈ ಈಗೋ ಪ್ರಾಬ್ಲಮ್ ಇಂದ ಶತ್ರುಗಳು ಹೆಚ್ಚಾಗ್ತಾರೆ, ಎನಿಮೀಸ್ ಬರ್ತಾರೆ, ಕೋಪ ಪಡೋದ್ರಿಂದ ಬರ್ತಾರೆ. ಈಗೋ ಪ್ರಾಬ್ಲಮ್ ಇಂದ ದ್ವೇಷ ಬೆಳೀತತೆ. ಈಗಲಂತೂ ಹೊಟ್ಟೆ ಕಿರ್ಚು ಅಧಿಕವಾಗ್ತಾ ಇದೆ. ಅಂದ್ರೆ ಮೇನ್ ದೇವರ ಸ್ವಭಾವದ ಈಗೋ ಪ್ರಾಬ್ಲಮ್ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ವಭಾವ ಈಗೋ ಪ್ರಾಬ್ಲಮ್ ಇದ್ರೆ ಮಾತ್ರ ಅಲ್ಲ, ಬೇರೆ ಸ್ವಭಾವಗಳು ಎಲ್ಲ ಇದ್ದು ಒಂದು ಸ್ವಭಾವ ಸೈತಾನ್ದಿದ್ರು ಅಷ್ಟೇ. ಯಾಕೋ ಭದ್ರಲ್ಲಿ ಇದೆ ಅದು. ಏನಂತ ಹೇಳ್ತಾರಂದ್ರೆ, ನೀನು ಎಲ್ಲಾ ಸ್ವಭಾವವೂ ಇದ್ದು ಒಂದು ಸ್ವಭಾವ ಸೈತಾನ ಸ್ವಭಾವ ಇದ್ರೂ ಅದು ಪ್ರಯೋಜನ ಇಲ್ಲ. ಎಲ್ಲಾ ಸ್ವಭಾವವೂ ದೇವರ ಸ್ವಭಾವವಾಗಿ ಇರ್ಬೇಕಂತ ಹೇಳ್ಬಿಟ್ಟು ಅದರಲ್ಲಿ ಸ್ಪಷ್ಟವಾಗಿದೆ. ಇವಾಗ ಎಲ್ಲ ಸ್ವಭಾವ ದೇವರ ಸ್ವಭಾವವಾಗಿದೆ.
ಆದರೆ ಒಂದು ಸ್ವಭಾವ ಮಾತ್ರ ಸೈತಾನನ ಸ್ವಭಾವವಾಗಿದೆ. ಅದರಿಂದ ಏನಾಗುತ್ತೆ ಅಂದ್ರೆ, ನೀನು ಎಲ್ಲ ಸ್ವಭಾವ ದೇವರ ಸ್ವಭಾವ ಆಗಿದ್ದು ಒಂದು ಸ್ವಭಾವ ಸೈತಾನ ಆಗಿರೋದ್ರಿಂದ, ಒಂದು ಉದಾಹರಣೆಗೆ ಕೋಪ ಇರುತ್ತೆ, ಆದರೆ ಎಲ್ಲ ಸ್ವಭಾವ ಇದ್ದು ಒಂದು ಕೋಪ ಮಾಡಿ ಏನೋ ಒಂದು ಜಗಳ ಮಾಡಿಬಿಟ್ರೆ ಬೇರೆ ಸ್ವಭಾವ ಎಲ್ಲ ಇದ್ರೂ ಕೂಡ ಅದು ಅವನು ಕೆಟ್ಟವನಾಗಿ ಸೈತಾನ ಸ್ವಭಾವಕ್ಕೆ ಸಂಬಂಧಪಟ್ಟವನಾಗಿದೆ. ಅದರಿಂದ ಎಲ್ಲ ಸ್ವಭಾವಗಳನ್ನು ಜಯಿಸೋದಿಕ್ಕೆ ನಾವೇನ್ ಮಾಡ್ಬೇಕಂದ್ರೆ ದಿನೇ ದಿನೇ ಪ್ರಯತ್ನ ಪಡಬೇಕು. ಅದರಿಂದ ನಾವು ಈ ರೀತಿ ಪ್ರಯತ್ನ ಪಡೆದ ಹಾಗೆ ಆ ಸ್ವಭಾವಗಳು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸೈತಾನನಿಗೆ ಸಂಬಂಧಪಟ್ಟವರಾಗಿ ಮಾರ್ಪಡ್ತೀವಿ. ಆಯ್ತಾ? ಅದರಿಂದ ನಾವು ದೇವರ ಮುಂದೆ ತಗ್ಗಿಸ್ಕೊಂಡು ಓದ್ತೀನಿ ಕೇಳ್ರಿ. ಯಾಕೋಬನು 2:10. ಏಕೆಂದರೆ ಯಾವನಾದ್ರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿ ಅಪರಾಧಿ ಆಗುತ್ತಾನೆ. ಇದೇ ಬಂದಿರೋದು ಪ್ರಾಬ್ಲಮ್. ಕೆಳಗಡೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ವ್ಯಭಿಚಾರಿ ಮಾಡಬಾರದೆಂದು ಹೇಳಿದೆ, ನರಹತ್ಯೆ ಮಾಡಬಾರದು ಹೇಳಿದೆ. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮಶಾಸ್ತ್ರ ಮೀರಿದವು. ಸ್ವಭಾವ, ಒಂದು ಸ್ವಭಾವ ಇದೆ. ಏನ್ ಸ್ವಭಾವ? ಒಬ್ಬನ ಹತ್ರ ಭಯ ಇದೆ, ಮಿಕ್ಕಿದ್ದೆಲ್ಲ ಇದೆ. ಅವನು ಭಯ ಪಟ್ಕೊಂಡಿದ್ರೆ ಆ ಭಯದಿಂದ ಅವನ್ನ ಆತ್ಮಹತ್ಯೆ ಮಾಡಿ ಸಾಯಿಸೋದಿಕ್ಕೆ ಸೈತಾನ ನಡೆಸ್ಬಿಡ್ತಾನೆ. ಭಯ ಬಂದು ಸೈತಾನ ಭಯಪಡೋ ನರಕಕ್ಕೆ ಹೋಗ್ತಾನೆ ಅಂತಿದೆ. ಭಯದ ಸ್ವಭಾವ ಹುಟ್ಟಿಸ್ತಾನೆ ಅಂತ ಹೇಳಿದ್ರೆ ಸೈತಾನನ ಅವನ್ನ ಹಾಳು ಮಾಡ್ತಾನೆ ಅಂತ. ಬಹಳ ಜನಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಒಂದು ಎಲ್ಲ ಸ್ವಭಾವ ಇದೆ ದೇವ್ರದ್ದು. ಆ ಒಂದು ಸ್ವಭಾವದಿಂದ ಅವ್ರನ್ನ ನಿರ್ಮೂಲ ಮಾಡ್ಬಿಡ್ತಾನೆ. ಒಂದು ಯವನಸ್ಥ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಯ್ತು, ಯೂತು 25 ವಯಸ್ಸಲ್ಲಿ. ಡಿಪ್ರೆಷನ್ ಆಗ್ತಾ ಇದೆ ಅಂತ. ಏನಕ್ಕಪ್ಪ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿರೋದ್ರಿಂದ ಕುಟುಂಬ ನಿಭಾಯಿಸೋದು, ತಮ್ಮಂದಿರೆಲ್ಲ ಇದ್ದಾರೆ, ತಂದೆ ಇಲ್ಲ, ತಾಯಿ ಇದ್ದಾರೆ, ಯಾವ ರೀತಿ ನಿಭಾಯಿಸೋದಕ್ಕೆ ಗೊತ್ತಿಲ್ಲ ಅಂತ ಹೇಳಿದೆ. ಅವಾಗ ನಾನು ಹೇಳಿದೆ, ಇದೆ ಈ ವಾಕ್ಯವನ್ನು ಹೇಳಿ, ನಿನಗೆ ಒಂದು ಸ್ವಭಾವ ಸೈತಾನ್ದಿದ್ರೆ ಅದು ಆ ಸ್ವಭಾವನ ಇಟ್ಕೊಂಡು ಅದನ್ನೇ ಹೆಚ್ಚಿಗೆ ಮಾಡಿ ನಿನ್ನ ಜೀವನನೇ ಅಳಿಸ್ಬಿಡ್ತಾನೆ. ಎಲ್ಲ ಸ್ವಭಾವ ದೇವರದ್ದು ಇದ್ದು ಒಂದು ಸ್ವಭಾವ ಯಾವ್ದು ವೀಕ್ನೆಸ್, ಆ ಥರ ಒಬ್ಬರಿಗೆ ಸೆಲ್ಫೋನಲ್ಲಿ, ಒಬ್ಬರಿಗೆ ವ್ಯಭಿಚಾರದಲ್ಲಿ, ಒಬ್ಬರಿಗೆ ಕೋಪದಲ್ಲಿ, ಒಬ್ಬರಿಗೆ ಭಯದಲ್ಲಿ, ಎಲ್ಲ ಸ್ವಭಾವ ಇದ್ದು ಒಂದು ಸ್ವಭಾವ ಡಿಪ್ರೆಷನ್ ಇದ್ರು ಅಳಿಸ್ಬಿಡ್ತಾನೆ. ಆ ಸ್ವಭಾವ ದೇವರದಿದ್ರೆ ನೋಡು, ಸೈತಾನ್ದಿದ್ರೆ ಇಲ್ಲ. ನೀನು ಆ ಸ್ವಭಾವ ಆಪೋಸಿಟ್ ಏನು? ದೇವರ ಸ್ವಭಾವ ಏನು? ಡಿಪ್ರೆಷನ್ಗೆ ಆಪೋಸಿಟ್ ವಿಶ್ವಾಸ, ನಂಬಿಕೆ, ಧೈರ್ಯ. ಅದನ್ನ ನೀನು ಹೆಚ್ಚಿಗೆ ಮಾಡಿದ್ರೆ ಆ ಸೈತಾನ ಸ್ವಭಾವ ಅದು ನೀನು ಪೂರ್ತಿ ಅಳಿಸ್ಬಿಡ್ತಾನೆ. ಹೊರಗಡೆ ಬರ್ಬೇಕು ಅಂದಿದ್ದಕ್ಕೆ, ಸುಮ್ಮನೆ ಬಾಯಿನಲ್ಲಿ ಹೇಳಿದ್ದಕ್ಕೆ ಓಹೋ ಇದು ಸೈತಾನ ಸ್ವಭಾವ ನಮ್ಮಲ್ಲಿ ಇರಬಾರ್ದು ಅಂತ ಹೇಳಿ ದೇವ್ರು ನಮಗೆ ಬಲ ಕೊಡ್ತಾರೆ. ಫಿಲಿಪ್ಪಲ್ಲಿ ಹೇಳಿದಾಗೆ ನಾವು ಬಲನಿತ್ತರು, ಆದ್ರೆ ಎಲ್ಲ ಕಾರ್ಯ ಮಾಡೋದಕ್ಕೆ ದೇವ್ರು ನಮಗೆ ಶಕ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ದೇವರ ಶಕ್ತಿಯನ್ನು ಪಡ್ಕೊಂಡು ಸೈತಾನ ಸ್ವಭಾವ ಇರ್ಕೂಡ್ದು ಅಂತೇಳಿ ದೇವರು ಕೂಡ ಸಾಕ್ಷಿ ಹೇಳ್ತಾರೆ ಯೋವನಲ್ಲಿ. ಎಲ್ಲ ಸೈತಾನನಿಗೆ ಸಂಬಂಧಪಟ್ಟಿದ್ದು ನನ್ನ ಹತ್ರ ಒಂದು ಇಲ್ಲ, ಆ ಒಂದು ಇರಬಾರ್ದು. ಅದೇ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಬದುಕಿರೋದ್ರಿಂದ ಸಾಯೋವರೆಗೂ ಪಾಪವನ್ನು ಜಯಿಸ್ಕೊಂಡು ಸತ್ತು ಬಿಡ್ಬೇಕು. ಲಾಸ್ಟಲ್ಲಿ ಆ ಹೋಲಿ ಸ್ಪಿರಿಟ್ ಇರುತ್ತೆ, ಇದು ತಪ್ಪು ಇದು ತಪ್ಪಿಲ್ಲ ಅಂತ ಹೇಳ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಆ ತಪ್ಪು ಅಂತ ಹೇಳಿದ್ರು ಕೂಡ ಅದನ್ನ ಮಿತಿಮೀರಿ ಮಾಡದೆ ಪಾಪ. ಆ ತಪ್ಪು ಅಂತ ಹೇಳಿದಾಗ ಅದನ್ನ ಬಿಟ್ಟು ದೂರ ಬರದೆ, ಯೋಸೇಫನಾಗಿ ಓಡಿ ಹೋಗದೆ, ಆ ರೀತಿ ಬದುಕೊಂಡು ಜೀವನ ಮಾಡಿ ಮನಸಾಕ್ಷಿ ತಕ್ಕಂತೆ ಓಹೋ ದೇವ್ರು ಹೇಳ್ತಿದ್ರೆ ಬೇಡ ಅಂತ ಹೇಳಿ, ಇದು ದೇವ್ರಿಗೆ ಚಿತ್ತ ಇಲ್ಲ, ಇದು ಮಾಡಬಾರ್ದು ಅಂತ ಹೇಳಿ ಜೀವನ ಮುಗಿಸಿ ಹೋಗೋದೆ, ಹಠ ಹಿಡಿದು ಈ ಒಂದು ಹೇಳ್ಬಿಟ್ರೆ, ಒಂದು ಗಂಡ ಏನೋ ಹೇಳಿರ್ತಾರೆ ಇಲ್ಲಿಗೋ ಈ ಊರಿಗೆ ಹೋಗೋಣ ಅಂತ. ಆ ಸಮಯ ಬಂದಾಗ ದೇವರು ನಿನ್ನ ಮಾಂಸದಲ್ಲಿ ತೀರ್ಮಾನ ಮಾಡದೆ ಅಲ್ಲಿ ಹೋಗ್ಬೇಡ ಅಂತ ದೇವ್ರು ಪ್ರೇರೇಪಿಸಿದಾಗ, ಪ್ರೇಯರ್ ಮಾಡದೆ ಹೇಳಿದಾಗ ಅದಕ್ಕೆ ಅನುಸರಿಸ್ಕೊಂಡು ಸೇರಿ ಇಲ್ಲ ಅನ್ನೋದು ಹಠ ಹಿಡಿದು ಮಾಡೋದ್ರಿಂದ ಆಪತ್ತು ಬರುತ್ತೆ. ಕುಟುಂಬ ಅನ್ನೋದು ಐಕ್ಯತೆ, ಹೊಂದಾಣಿಕೆ, ಫಾಲೋ ಮಾಡೋದು, ಬೈಬಲಿಗೆ ಹೋಲಿಸಿ ಮಾತಾಡೋದು. ಕುಟುಂಬದಲ್ಲಿ ಮಾತಾಡ್ಬೇಕಾದ್ರೂ ಕೂಡ ಬೈಬಲಲ್ಲಿ ಈ ತರ ಹೇಳಿದೆ, ಈ ತರ ಬಾಳನ, ಈ ತರ ಇರೋಣ ಅಂತ ವಾಕ್ಯಗಳು ಅನುಗುಣವಾಗಿ ಸತ್ಯವನ್ನು ಮಾತಾಡಿಕೊಂಡು, ವಾಕ್ಯಗಳು ದೇವ್ರು ಏನ್ ಮಾತಾಡಿದ್ರು, ಏನ್ ಜೀವನ ಮಾಡಿ, ಈ ರೀತಿ ನಾವು ನಡಿಬೇಕು. ಈ ರೀತಿ ನಾವು ನಡೆದ ಹಾಗೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸೈತಾನನಿಗೆ ಸಂಬಂಧಪಟ್ಟ ಸ್ವಭಾವದಲ್ಲಿ ಬಾಳ್ತಾ ಇದ್ದೀವಿ. ಒಂದೇ ಒಂದು ವಾಕ್ಯ ಓದಲಿ, ಪ್ರೇಯರ್ ಮಾಡೋಣ. ಫಿಲಿಪ್ಪಿಯರ್ 2:3 ಫಿಲಿಪ್ 2:3 ಪಕ್ಷಪಾತದಿಂದಾಗ್ಲಿ ಒಣೆಯಮೆಯಿಂದಾಗ್ಲಿ ಯಾವುದನ್ನು ಮಾಡದೆ
ಪ್ರತಿಯೊಂದನ್ನು ದೀನ ಭಾವದಿಂದ ಮತ್ತೊಬ್ಬನನ್ನು ನಾವು ಯಾವುದೇ ಕಾರ್ಯ ಮಾಡಿದ್ರೆ, ಇಲ್ಲಿ 4ರಲ್ಲಿ ಯೇಸು ಕ್ರಿಸ್ತನಿಂದ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಇದೇ ಮೆಸೇಜ್ ಇವತ್ತು. ಮೇಲ್ಗಡೆ ಇರೋದು 3ನೇದರಲ್ಲಿ ಎರಡು ಇದೆ. ಪಕ್ಷಪಾತದಿಂದ ಒಣ ಎಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ, ಪಕ್ಷಪಾತ ಒಣ ಎಮ್ಮೆ ಯಾವುದು ಮಾಡದಾಗೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸಿನಿಂದ ನಾವೆಲ್ಲವನ್ನು ಮಾಡಬೇಕು. ಇದಕ್ಕೆ ಪ್ರತಿಫಲ ಪರಲೋಕದಲ್ಲಿ ಸಿಗುತ್ತೆ, ಭೂಲೋಕದಲ್ಲಿ ಇಲ್ಲ. ಪರಲೋಕ ಭಾವರಾಗಿ ಜೀವಿಸಬೇಕು. ಪರಲೋಕವನ್ನು ನೆನೆಸಿದ್ರೆ ನಾವು ಇಲ್ಲಿ ಏನೇ ಕಷ್ಟ ನಷ್ಟ ಬಂದ್ರು ಬಿಡು, ಪರಲೋಕಕ್ಕೆ ಹೋದ್ರೆ ದೇವರಲ್ಲಿ ಕೊಡ್ತಾರೆ, ಇದನ್ನೆಲ್ಲ ಸಹಿಸೋಣ ಅಂತ ಸ್ವಭಾವ ಬರುತ್ತೆ. ಇಲ್ಲಿ ಸೌಕರ್ಯಗಳನ್ನ ನೋಡಿದ್ರೆ ಪರಲೋಕ ಸಿಗೋದಿಲ್ಲ. ಅಲ್ಲಿ ಸೌಕರ್ಯ ಇದೆ, ಅದು ಯುಗ ಕಾಲ ಜೀವಿಸುವಂಥದ್ದು. ಇದು 70 ಮೇಲೆ ಇಲ್ಲ. ಅದರಿಂದ ಕ್ರಿಸ್ತ ನಂಬಿಕೆಯಲ್ಲಿ ಅವರ ಮನಸ್ಸು ನಮ್ಮ ಮನಸ್ಸಾಗಿ ಮಾರ್ಪಡಬೇಕು. ಅವರ ಸ್ವಭಾವ ಅದನ್ನು ಧ್ಯಾನಿಸ್ಬೇಕು. ಅವ್ರ ಸ್ವಭಾವಗಳು ಯಾವ ಥರದ್ದು, ಮತ್ತೆ ಮಾರ್ಕ್ ಲೂಕ ಯೋವನಲ್ಲಿರುವ ಸ್ವಭಾವ ನಮ್ಮಲ್ಲಿ ಇದೆಯಾ? ಅವ್ರು ಯಾವ ರೀತಿ ಪ್ರೀತಿ ಮಾಡಿದ್ರು? ಕೆಟ್ಟವ್ರನ್ನ ಸಿಲ್ಬೆಯಲ್ಲಿ ಹಾಕ್ಬೇಕಾದ್ರೆ ಅವ್ರ ಕೈಗಳಲ್ಲಿ ಮೊಳೆ ಹಾಕಿದವ್ರನ್ನ ಇವ್ರು ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದಾರೆ, ಕ್ಷಮಿಸಿ, ಯಾಕಂದ್ರೆ ನಾನು ದೇವರು ಮನುಷ್ಯನಾಗಿ ಬಂದಿದ್ದೇನೆ, ಅವರು ನಮ್ಮನ್ನ ಕ್ಷಮಿಸಲಿ, ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ, ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕ್ಷಮಿಸ್ಬಿಡ್ತಾರೆ ಆ ತಪ್ಪು ಮಾಡಿದವ್ರನ್ನ. ಆ ಥರ ಸ್ವಭಾವ ದೇವ್ರು ನಮ್ಮಲ್ಲಿದ್ದಾಗ ಜ್ಞಾನ ಇರುತ್ತೆ. ಅವ್ರೇನೇ ತಪ್ಪು ಮಾಡಿದ್ರು ಅವ್ರು ಗೊತ್ತಿಲ್ಲದೆ ಮಾಡ್ತಾರೆ ಅಂತೇಳಿ ಕ್ಷಮಿಸ್ತೀವಿ. ಈಗ ಹೇಳಿದ್ರೆ ಕೇಳೋದಿಲ್ಲ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಅಹಂಕಾರ ಯಾವುದೋ ಒಂದು ಸ್ವಭಾವ ಇದ್ರೆ, ಯಾಕೋಬು 2:10 ಹೇಳಿದ ಹಾಗೆ ಎಲ್ಲ ಸ್ವಭಾವ ಇರುತ್ತೆ. ಒಂದು ಸ್ವಭಾವ ತಪ್ಪಿದ್ರೆ ಎಲ್ಲ ಹೋಯ್ತು. ಏನೋ ದೇವ್ರ ಕೃಪೆ ಕೊಟ್ಟಿದ್ದಾರೆ, ಆ ಕೃಪೆಯನ್ನು ಆಯಿಸ್ಕೊಡ್ತಾರೆ ಎಲ್ಲ. ಓಹೋ, ದೇವ್ರು ನನಗೆ ಎಲ್ಲ ಮಾಡ್ತಾ ಇದ್ದಾರೆ ಅನ್ಕೊಂಡು ಇನ್ನು ಪಾಪದಲ್ಲೇ ಅಹಂಕಾರ ಗರ್ವ ಇನ್ನು ಎದುರಿಸಿ, ಓಹೋ ನಾನು ಆಪತ್ತಲ್ಲಿದ್ದೆ, ದೇವ್ರು ಸ್ವಸ್ಥತೆ ಮಾಡಿದ್ರು. ಸ್ವಸ್ಥತೆ ಕೃಪೆ ಇದೆ, ಅದನ್ನ ತಪ್ಪಾಗಿ ಉಪಯೋಗಿಸಿದ್ರೆ ಅಹಂಕಾರಿಗಳನ್ನು ಎದುರಿಸಿ ನಿಂತು ಪಾತಾಳಕ್ಕೆ ಅಳಿದು ಹೋಗುವ ಸಮಯ ಇದೆ. ಇನ್ನು ಫ್ಯೂಚರ್ ಇದೆ. ಆ ಒನ್ ಟೈಮಿಗೆ ಮುಗಿಯೋದಿಲ್ಲ. ಅವತ್ತೇನೋ ಕೃಪೆ ಕೊಟ್ಟು ನಡೆಸಿದ್ರು, ನೆಕ್ಸ್ಟ್ ಇದೆ, ನೆಕ್ಸ್ಟ್ ಜೀವನ ಇದೆ. ಅಲ್ಲಿ ನಿನ್ನ ಪ್ರವರ್ತನೆ ಹಿಂಗಿದೆ. ಕೃಪೆ ಅಧಿಕವಾಗಿ ದೊಡ್ಡ ಕಾರ್ಯ ಮಾಡ್ತಾ ಇದ್ರೆ ಅವರನ್ನು ನೋಡಿದ್ರೆ ಬೇರೆಯವರಿಗೆ ಒಂದು ರೆಸ್ಪೆಕ್ಟ್, ಗೌರವ ಬೆಳೀತದೆ. ಯೇಸುವಿನ ನಾಮದಲ್ಲಿ ನಮ್ಮನ್ನೆತ್ತಿ ಉಪಯೋಗಿಸಲಿ. ಅಹಂಕಾರವಾಗಿ ಕುಟುಂಬದಲ್ಲಿ ಜಗಳಗಳು, ಎನಿಮಿಗಳು, ಆವೇಶಗಳು, ಕುಟುಂಬನೇ ಸರಿ ಇಲ್ಲ, ಸಭೆಯಲ್ಲಿ ಕೂಡ ಒಬ್ಬರ ಬಗ್ಗೆ ಒಬ್ಬರು ಮಾತಾಡೋದು, ಗೊಣಗುಟ್ಟೋದು, ಸೊಣಗೋದು, ಕೇರ್ಲೆಸ್, ಉದಾಸೀನ, ಸಮಯ ಪಾಟಿಸದೇ ಇರೋದು, ಇವೆಲ್ಲ ತೆಗೆದುಹಾಕಿ ದೇವರ ರಾಜ್ಯಕ್ಕಾಗಿ ದುಡಿಯುವಂತೆ ಕೃಪೆ ಮಾಡಬೇಕಾಗಿ, ನಿನ್ನಾಗಿ ಮಾರ್ಪಟ್ಟು ಅದರಿಂದ ಫಲ ಪರಲೋಕದಲ್ಲಿ ನಮಗೆ ಸಿಗುತ್ತದಂತ ಒಂದು ಸ್ವಭಾವದಲ್ಲಿ ಜೀವಿಸೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್.